ತ್ರಿವರ್ಣ ನ್ಯೂಸ್ ತ್ರಿಕೋನ ಚರ್ಚೆಗೆ ಸ್ವಾಗತ. ತ್ರಿವರ್ಣ ನ್ಯೂಸ್ನ ಹೊಸ ಕಾರ್ಯಕ್ರಮ ತ್ರಿವರ್ಣ ತ್ರಿಕೋನ. ಪ್ರತಿದಿನ ಪ್ರತಿ ವಾರ ಜ್ವಲಂತ ಸಾಮಾಜಿಕ ಆರ್ಥಿಕ ರಾಜಕೀಯ ಸಮಸ್ಯೆಗಳಿಗೆ ಸಂಬಂಧಿಸಿ ಈ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಚರ್ಚೆ ಜೆಡಿಎಸ್, ಬಿಜೆಪಿ ಮತ್ತು ಕಾಂಗ್ರೆಸ್ನ ಒಳಬೇಗುದಿ. ನಮ್ಮ ಜೊತೆಗೆ ಡಾಕ್ಟರ್ ಎಲ್ ಹನುಮಂತಯ್ಯ, ಹಿರಿಯ ರಾಜಕಾರಣಿ, ರಾಜ್ಯಸಭಾ ಸದಸ್ಯರಾಗಿದ್ದವರು, ಕಾಂಗ್ರೆಸ್ನ ಪ್ರಮುಖ ನಾಯಕರು ನಮ್ಮ ಜೊತೆಗಿದ್ದಾರೆ. ಹನುಮಂತಯ್ಯ ಅವರೇ ನಮಸ್ಕಾರ. ನಮಸ್ತೆ. ಅದೇ ರೀತಿ ಬಿಜೆಪಿಯಿಂದ ಭಾಸ್ಕರ್ ರಾವ್ ಇದ್ದಾರೆ. ಭಾಸ್ಕರ್ ರಾವ್ ಅವರು ಎಲ್ರಿಗೂ ಚಿರಪರಿಚಿತರು. ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದವರು, ಬಿಜೆಪಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಬಿಜೆಪಿಯ ಮುಖಂಡರು. ನಮಸ್ಕಾರ ಭಾಸ್ಕರ್ ಅವರೇ. ಗಂಗಾಧರ ಮೂರ್ತಿ ಅವರು ಜೆಡಿಎಸ್ನ ಪ್ರಮುಖ ನಾಯಕರು, ಜೆಡಿಎಸ್ನ ನೀತಿ ನಿರೂಪಣೆ ಮತ್ತು ಪ್ರಚಾರ ತಂತ್ರದ ಮುಖ್ಯಸ್ಥರು ಮತ್ತು ಮಾಧ್ಯಮ ನಿರ್ವಹಣಾ ವಿಭಾಗದ ಮುಖ್ಯಸ್ಥರು ಕೂಡ, ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಜೆಡಿಎಸ್ ಇದ್ದು. ಗಂಗಾಧರ ಮೂರ್ತಿ ಅವರೇ, ನಿಮಗೂ ಕೂಡ ಸ್ವಾಗತ. ನಮಸ್ಕಾರ ಸರ್. ನಾನು ಚರ್ಚೆಯನ್ನು ಒಂದು ಸ್ವಲ್ಪ ನಾವು ನೇರವಾಗಿ ಹೋಗೋ ಬದಲು ಸ್ವಲ್ಪ ವಾರೆಯಾಗಿ ಹೋಗ್ತಾ ಇದ್ದೀವಿ. ಹನುಮಂತಯ್ಯ ಅವರನ್ನ ನಾನು ಮೊದಲು ಒಂದು ಪ್ರಶ್ನೆ ಕೇಳ್ತೀನಿ. ನಾನು ಸರಿ, ಬಿಜೆಪಿನಲ್ಲಿ ಇಬ್ಬರಿಬ್ರು ರಾಜ್ಯಾಧ್ಯಕ್ಷರಿದ್ದಾರ ಅಥವಾ ಏನು ಎರಡು ಬಿಜೆಪಿ ಕರ್ನಾಟಕದಲ್ಲಿ? ಈಗಿನ ಇತ್ತೀಚೆಗಿನ ಬೆಳವಣಿಗೆಗಳನ್ನ ನಾವು ನೋಡಿದ್ರೆ ಬಿಜೆಪಿ ಒಳಗಡೆದ್ದು, ಈಗ ಉದಾಹರಣೆಗೆ ನೀವು ವಕ್ಫ್ ವಿಚಾರಕ್ಕೆ ಸಂಬಂಧಿಸಿ ಭ್ರಷ್ಟಾಚಾರ, ವಕ್ಫ್ ಇದರಲ್ಲಿ ಸರ್ಕಾರ ಬಹಳ ತಾರತಮ್ಯ ಮಾಡ್ತಾ ಇದೆ, ರೈತರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಜಾಥಾ ಹೊರಟಿದ್ದಾರೆ ಬಿಜೆಪಿಯವರು. ಹೌದು ಹೌದು. ತಕ್ಷಣ ಜಾಥಾ ಶುರುವಾಗುತ್ತೆ. ಜಾಥಾ ಎರಡೆರಡು ಪ್ರೆಸ್ ಮೀಟ್ ನಡೀತದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೊಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆಮೇಲೆ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಚರ್ಚೆ ನಡೀತದೆ. ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾರು, ಆಮೇಲೆ ರಮೇಶ್ ಜಾರಕಿಹೊಳಿ ಅವರು, ಅದೇ ರೀತಿ ಕುಮಾರ್ ಬಂಗಾರಪ್ಪ ಅವರು, ಆಮೇಲೆ ಅರವಿಂದ ಲಿಂಬಾವಳಿ ಅವರು, ಅರವಿಂದ ಬೆಲ್ಲದವರು, ಹೀಗೆ ಒಂದು ಬಹಳ ಪ್ರಮುಖ ನಾಯಕರು ಒಂದು ಚರ್ಚೆ ಮಾಡ್ತಾರೆ ಅಲ್ಲಿ. ಇನ್ನೊಂದು ಕಡೆಯಿಂದ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು, ಅವ್ರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು, SR ಬೊಮ್ಮಾಯಿ ಅವರು, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು, ಇವರು ಒಂದು ಕಡೆ ಪ್ರೆಸ್ ಮೀಟ್ ಮಾಡಿ ವಿಷಯ ಹೇಳ್ತಾರೆ ಪತ್ರಕರ್ತರಿಗೆ. ಜಾಥಾ ನಿಮ್ಮ ವಿರುದ್ಧ, ಆದ್ರೆ ಎರಡೆರಡು ಪಕ್ಷ ಇದೆಯಾ ಇಲ್ಲಿ ಅಂತ ಅನಿಸ್ತಾ ಇದೆ. ಏನ್ ಹೇಳ್ತೀರಿ ಹನುಮಂತಯ್ಯ ಅವರು ನೀವು? ನನಗೆ ನೇರವಾಗಿ ಅನಿಸ್ತಾ ಇರೋದು, ಅದಕ್ಕೆ ಹೇಳಿದ್ ನಾನು ನೇರವಾಗಿ ಬರ್ತೇನೆ. ನನಗೆ ನೇರವಾಗಿ ಅನಿಸ್ತಾ ಇರೋದು, ಹನೀಫ್, ಬಿಜೆಪಿ ಪಕ್ಷ ಒಂದು ಕಾಲದಲ್ಲಿ ಶಿಸ್ತಿನ ಪಕ್ಷ, ಇವತ್ತು ಶಿಸ್ತಿನ ಪಕ್ಷ ಅನ್ನೋ ಪದಕ್ಕೆ ಅರ್ಥ ಇಲ್ಲದೆ ಆಗಿರೋದು ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಕಾಣ್ತಾ ಇದೆ. ನಾನು ರಾಜ್ಯದ ಒಬ್ಬ ಅಧ್ಯಕ್ಷರನ್ನ, ವರಿಷ್ಠರಿಂದ ನೇಮಕವಾದ ಅಧ್ಯಕ್ಷರನ್ನ ಇಷ್ಟು ನೇರವಾಗಿ ಸಾರಾಸಗಟಾಗಿ ತಿರಸ್ಕಾರ ಮಾಡುವ ರಾಜ್ಯದ ನಾಯಕರುಗಳನ್ನ ಬೇರೆ ಯಾವ ಪಕ್ಷದಲ್ಲೂ ನೋಡಿಲ್ಲ. ಆದ್ರಿಂದ ಎಲ್ಲರಿಗೂ ಬಂದಿರುವ ಅನುಮಾನ ನಿಮಗೂ ಬಂದಿದೆ ಅಂತ ಅನಿಸ್ತಾ ಇದೆ. ಬಿಜೆಪಿಗೆ ಇಬ್ಬರು ಅಧ್ಯಕ್ಷರಿದ್ದಾರ, ಎರಡು ವರಿಷ್ಠ ಮಂಡಳಿ ಇದೆಯಾ? ಅವರಿಬ್ಬರ ಮಾತುಗಳನ್ನು ಜನರು ಕೇಳ್ತಾ ಇರೋದು ಏನು ಕಾರಣ? ಯಾಕೆ ಇದನ್ನ ಸಹಿಸ್ಕೊಂಡಿದ್ದಾರೆ? ಯಾಕೆ ಕ್ರಮ ತೆಗೆದುಕೊಳ್ಳೋದಕ್ಕಾಗ್ತಾ ಇಲ್ಲ? ಇದರ ಹಿಂದೆ ಇರುವ ಹಿಕ್ಮತ್ತೇನು? ಯಾರು ಇವರ ಬೆಂಬಲಕ್ಕೆ ನಿಂತಿರೋರು? ಇದನ್ನೆಲ್ಲ ನೋಡಿದ್ರೆ ಬಿಜೆಪಿ ಆ ಅರಾಜಕತೆ ಅಥವಾ ಒಗ್ಗಟ್ಟಿಲ್ಲದೆ ಇರೋದು ನೇರವಾಗಿ ಎಲ್ಲ ಜನರಿಗೆ ಅರ್ಥ ಆಗ್ತಾ ಇದೆ. ಇದಕ್ಕೆ ವರಿಷ್ಠ ಮಂಡಳಿಯು ಮೌನ ಸಮ್ಮತಿಯನ್ನ ಸೂಚಿಸಿರುವುದನ್ನ ನೋಡಿದ್ರೆ ಬಿಜೆಪಿಯ ಒಳಗಡೆ ಪ್ರಜಾಪ್ರಭುತ್ವ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೀದಿಗೆ ಬಂದು ನಿಂತಿದೆಯಲ್ಲ ಅಂತ ನಮ್ಮಂತವ್ರಿಗೆ ಅನಿಸ್ತಿದೆ. ಭಾಸ್ಕರ್ ರಾವ್ ಸರ್, ನೇರವಾಗಿ ನಿಮಗೆ ಬರ್ತೀನಿ ನಾನು. ಏನ್ ನಡೀತಾ ಇದೆ ಪಕ್ಷದೊಳಗಡೆ? ನಾವು ಬಹಳ ಸಾಫ್ಟ್ ಆಗಿ, ನಾವು ತ್ರಿವರ್ಣ ನ್ಯೂಸ್ ಇಂದ ಒಳಬೇಗುದಿ ಅಂತ ಒಂದು ಶಬ್ದ ಕೊಟ್ಟಿದ್ದೀವಿ. ನಾವು ಒಳ ಜಗಳ ಅಂತ ಕೊಟ್ಟಿಲ್ಲ, ಅಥವಾ ಒಳ ಏನು ಗುದ್ದಾಟ ಅದು ಏನು ಕೊಟ್ಟಿಲ್ಲ. ನಾವು ಒಳ ಬೇಗುದಿ ಅಂತ, ಏನೋ ಒಂದು ಬೇಗುದಿ ಇದೆ ಪಕ್ಷದ ಒಳಗಡೆ. ಹಾಗನ್ಸಲ್ವಾ ನಿಮ್ಗೆ? ಕರ್ನಾಟಕ ಬಿಜೆಪಿಲಿ ಒಬ್ರು ಅಧ್ಯಕ್ಷರಿದ್ದಾರೆ, BY ವಿಜಯೇಂದ್ರ ಅವರು. ಅನೇಕ ನಾಯಕರಿದ್ದಾರೆ. ಮತ್ತೆ ಏನ್ ಹನುಮಂತವ್ರು ಹೇಳಿದ್ರಲ್ಲ, ಇದು ಹಿಂದೆ ಡಿಸಿಪ್ಲಿನ್ ಪಾರ್ಟಿ ಅಂತ ಹೆಸರಿತ್ತು. ಈ ಕೂಡ ಭಾರತೀಯ ಜನತಾ ಪಾರ್ಟಿ ವೆರಿ ಡಿಸಿಪ್ಲಿನ್ ಪಾರ್ಟಿ. ಯಾವುದೇ ಒಂದು ಸಂಘಟನೆ ಒಳಗೆ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಮತ್ತೆ ಒಪಿನಿಯನ್ಸ್ ಇದ್ದೇ ಇರ್ತದೆ. ಇದಕ್ಕೆ ಈ ಮಟ್ಟಿಗೆ ಇರ್ತದೆ ಸರ್? ವೆರಿ ಹೆಲ್ತಿ ಈ ಮಟ್ಟಿಗೆ ಇರ್ತದ? ಇಲ್ಲ, ನಾವು ಅಧ್ಯಕ್ಷರನ್ನ ಒಪ್ಕೊಳ್ಳೋದೇ ಇಲ್ಲ. ಇಲ್ಲ, ಕೇಳಿ ಸರ್. ಇಫ್ ಎಟ್ ಆಲ್ ಎನಿಬಡಿ ಹ್ಯಾಸ್ ಟು ಬಿ ಬಾದರ್ಡ್, ಇಟ್ ಈಸ್ ದ ಬಿಜೆಪಿ ಒಳಗಡೆ ಅಷ್ಟೊಂದು ಒಪಿನಿಯನ್ಸ್ ಇದೆ, ಅಷ್ಟೊಂದು ವೈಬ್ರೆನ್ಸಿ ಇದೆ. ಅಂಡ್ ನಾಟ್ ಲೈಕ್ ಕಾಂಗ್ರೆಸ್ ದಟ್ ಒಬ್ರು ದೆಹಲಿಯಿಂದ
ಒಬ್ರು ಹೇಳ್ಬಿಟ್ರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೇಳಬೇಕು ವೆದರ್ ಇಟ್ ಹ್ಯಾಪನ್ಸ್ ಆರ್ ಡಸಂಟ್ ಹ್ಯಾಪನ್ ಅಂತ. ಸೊ ಈಗ ತಾವು ಹನುಮಂತಯ್ಯ ಸಾಹೇಬ್ರಿಗೆ ತಾವು ಪ್ರಶ್ನೆ ಕೇಳ್ತಾ ಹೇಳಿದ್ರಿ, ಅಲ್ಲೊಂದು ಪಾದಯಾತ್ರೆ ಇಲ್ಲೊಂದು ಆಗ್ಲಿ, 2 ಪಾದಯಾತ್ರೆ ಆಗಲಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ನಮ್ಮಲ್ಲಿ ಒಂದೇ ಅಲ್ಲ. ಭಿನ್ನ ಅಭಿಪ್ರಾಯಗಳು ಮನೆ ಒಳಗೆ ಇರುವಾಗ ರಾಜಕೀಯ ಪಕ್ಷಗಳಲ್ಲಿ ಇಟ್ ಇಸ್ ಅ ಮ್ಯಾಟರ್ ಆಫ್ ಒಪಿನಿಯನ್ಸ್ ಬಹಳಷ್ಟು ಆಗ್ತದೆ. ಬಟ್ ವೆನ್ ವಿ ಆರ್ ಫೇಸ್ಡ್ ವಿತ್ ಅ ಸಿಂಗಲ್ ಯಾರು ಎದುರಾಳಿ ಬರುವಾಗ ಎವ್ರಿಬಡಿ ಸ್ಟ್ಯಾಂಡ್ಸ್ ಟುಗೆದರ್. ಒಪಿನಿಯನ್ ಕೊಡಬಾರ್ದು, ಎಲ್ಲರೂ ಒಂದೇ ತರ ಇರಬೇಕು ಅನ್ನೋದು ಏನೂ ಇಲ್ವಲ್ಲ ನನಗೆ. ಏನ್ ಕಾಂಗ್ರೆಸ್ ಆಗಿರ್ಬೇಕು ಅಂತ ಇಲ್ಲ. ವೆನ್ ವೈಲ್ ವಿ ಫೇಸ್ ಯಾರಾದ್ರೂ ಕಾಮನ್ ಅಡ್ವರ್ಸರಿಗೆ ನಾವು ಫೇಸ್ ಮಾಡುವಾಗ ಎಂಟೈರ್ ಪಾರ್ಟಿ ಇಸ್ ಒನ್. ನಾವು ನಮ್ಮ ಇಂಟರ್ನಲ್ ಫಂಕ್ಷನಿಂಗ್ ಮಾಡ್ತಾ ಇರುವಾಗ ಸುಮಾರು ಜನ ಲೀಡರ್ಸ್ ಗಳಿದ್ದಾರೆ, ಸುಮಾರು ಜನರಿಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ, ಸುಮಾರು ಜನ ಅನುಭವ ಉಳ್ಳವರಿದ್ದಾರೆ, ಅವ್ರವ್ರು ವ್ಯಾಖ್ಯಾನ ಮಾಡ್ತಾರೆ. ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ ಭಾಸ್ಕರ್ ರಾವ್ ಸರ್, ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಇದು ಈಗಲ್ಲ, ನಾನೀಗ ನಿನ್ನೆ 10 ತಿಂಗಳ ಹಿಂದಿನ ಪೇಪರ್ ಅನ್ನು ಓದ್ತಾ ಇದ್ದೆ, ಒಂದು ಟಿವಿ ಇದನ್ನ ನೋಡಿದೆ ನಾನು. ಶೀಘ್ರದಲ್ಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅಂತ ಸದಾನಂದ ಗೌಡರು ಹೇಳ್ತಾರೆ. ಅಂದ್ರೆ ನಿಮ್ಮ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳು ಕೂಡ, ಅವರು ಕೂಡ ಈ ತರದ್ದು ಕಳೆದ 1 ವರ್ಷದಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಪಕ್ಷದ ನಾಯಕತ್ವಕ್ಕೆ ಸೆಡ್ಡು ಹೊಡ್ಕೊಂಡ್ ಬಂದಿದ್ದಾರೆ. ಬಿಜೆಪಿ ಪಕ್ಷ ತಮ್ಮ ರಾಜಕೀಯ ಜವಾಬ್ದಾರಿಗಳು ಉತ್ತಮವಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇದೆ. ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಒಂದು ಅವರ ತಪ್ಪು ಕೆಲಸಗಳನ್ನು ಕಡಿವಾಣ ಹಾಕಬೇಕು ಅನ್ನೋದು ಎಲ್ಲ ನಾಯಕರು ಸೇರಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕ ಇರಲಿ, ಕರಾವಳಿ ಕರ್ನಾಟಕ ಇರಲಿ, ಬಯಲುಸೀಮೆ ಕರ್ನಾಟಕ ಇರಲಿ, ಎಲ್ಲ ಕಡೆ ಆಗ್ತಾ ಇದೆ. ಬಿಜೆಪಿ ಒಳಗೆ ಏನ್ ನಡೀತಾ ಇದೆಲ್ಲ, ಇಟ್ಸ್ ಅ ವೈಬ್ರೆಂಟ್ ಪಾರ್ಟಿ. ಬಹಳ ಜನ ನಾಯಕರಿದ್ದಾರೆ, ಮತ್ತೆ ಬಹಳ ಜನ ನಾಯಕರು ಅವರು ತುಂಬಾ ವೋಕಲ್ ಆಗಿ ಮಾತನಾಡೋರಿದ್ದಾರೆ. ನಾವ್ ಯಾರು ಮಾತನಾಡಲೇಬಾರ್ದು, ಒಬ್ಬರೇ ಮಾತಾಡಬೇಕು ಅಂತ ಹೇಳಿ ನಾವ್ ಯಾರು ಕಡಿವಾಣ ಹಾಕೋದಿಲ್ಲ. ಮತ್ತೆ ಕಾಂಗ್ರೆಸ್ನವ್ರು ಏನೇನು ಮಾಡ್ತಾ ಇದಾರಲ್ಲ, ಅದರ ವಿತೃತ್ವವಾಗಿ ಅವ್ರಿಗೆ ಕಂಟ್ರೋಲ್ ಮಾಡೋದ್ರಲ್ಲಿ, ಅವ್ರಿಗೆ ವಾಪಸ್ ತಗೊಳ್ಳೋ ರೀತಿಯಲ್ಲಿ ಬಿಜೆಪಿ ಯಶಸ್ವಿಯಾಗಿ ಮಾಡ್ತಾ ಇದೆ. ಸೊ ವಾಟ್ ಇಸ್ ಹನುಮಂತ ಅವ್ರು ಏನು ಹೇಳ್ತಾ ಇದ್ರು, ಒಂದ್ ನಿಮಿಷ. ಭಿನ್ನಾಭಿಪ್ರಾಯ ಇರೋದು ಯಾವುದೇ ಪಕ್ಷಕ್ಕೆ ತಪ್ಪಲ್ಲ. ದೇ ಶುಡ್ ಹ್ಯಾವ್ ಡಿಫರೆಂಟ್ ಒಪಿನಿಯನ್ಸ್, ಅದು ಅಗತ್ಯ. ಆದರೆ ಪಕ್ಷದ ಅಧ್ಯಕ್ಷರ ವಿರುದ್ಧವೇ ಮಾತನಾಡುವಂತ ನಾಯಕರನ್ನ ಶಿಸ್ತಿಗೆ ಒಳಪಡಿಸಲಾಗದಂತ ಪರಿಸ್ಥಿತಿ ಇದೆ ಅಂದ್ರೆ ಬಿಜೆಪಿಯಲ್ಲಿರುವ ಡೆಮಾಕ್ರಸಿ ಯಾವ ರೀತಿಯದ್ದು, ಯಾವ ರೀತಿಯ ಪ್ರಜಾಪ್ರಭುತ್ವವನ್ನ ಅವರು ಪಾಲನೆ ಮಾಡ್ತಿದ್ದಾರೆ. ಇಷ್ಟು ಅಶಿಸ್ತನ್ನ ಪಾಲನೆ ಮಾಡ್ತಕ್ಕಂಥ ಅಥವಾ ಯಾವುದೇ ಅಶಿಸ್ತಿಗೆ ಒಳಗಾದವರನ್ನ ತಹಬಂದಿಗೆ ತರಕಾಗದೆ ಇರತಕ್ಕಂಥ ಪಕ್ಷದ ನಾಯಕತ್ವ ಎಷ್ಟು ದುರ್ಬಲವಾಗಿದೆ. ಅವರನ್ನ ನಾವು ಅಧ್ಯಕ್ಷರು ಅಂತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ, ಆದ್ರೆ ಅವ್ರ ಮೇಲೆ ಕ್ರಮ ಆಗೋದಿಲ್ಲ. ಅವರನ್ನ 6 ತಿಂಗಳಲ್ಲಿ ತೆಗಿತೀವಿ ಅಂತ ಹೇಳ್ತಾರೆ, ಅವ್ರ ಮೇಲೆ ಕ್ರಮ ಆಗೋದಿಲ್ಲ. ಅಂತವರನ್ನ ನೀವು ಭಿನ್ನಾಭಿಪ್ರಾಯ ಇದೆ, ಅವ್ರು ಬೇಕಾದ್ ಮಾತಾಡ್ಬಹುದು ಅಂತ ಹೇಳಿದ್ರೆ, ಭಾಸ್ಕರ್ ರಾವ್ ಅವ್ರ ಮಾತಿಗೆ ನಾನು ನಿಜವಾಗ್ಲೂ ಆಶ್ಚರ್ಯ ವ್ಯಕ್ತಪಡಿಸ್ತಿದ್ದೀನಿ. ರಾಜಕೀಯ ಪಕ್ಷವೊಂದು ಎಷ್ಟೇ ಭಿನ್ನಾಭಿಪ್ರಾಯಗಳು ಆಂತರಿಕವಾಗಿ ನಡೆದ್ರೆ ತಪ್ಪಲ್ಲ, ನಿಮ್ಮ ಪಕ್ಷದ ವೇದಿಕೆಯಲ್ಲಿ ನಡೆದ್ರೆ ತಪ್ಪಲ್ಲ. ಆದ್ರೆ ಬೀದಿಗೆ ಬಂದು ಅವರ ನಾಯಕತ್ವ ನಾನು ಒಪ್ಪೋದಿಲ್ಲ, ಅವರನ್ನು ತೆಗಿತೀವಿ, ನಮ್ಮದೇ ಬೇರೆ, ನಾವು ಬೇರೆ ಏನೋ ಪಾದಯಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡೋ ನಾಯಕರ ವಿರುದ್ಧ ಹೋಗ್ಲಿ ಹೈಕಮಾಂಡ್. ಭಾಸ್ಕರ್ ರಾವ್ ಅವರು ಹೇಳಿದಾಗೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರ್ಬೇಕು. ಇಲ್ಲ, ನಾವು ಬಸವಗೌಡ ಯತ್ನಾಳ್ ಅವ್ರಿಗೆ ಪಾದಯಾತ್ರೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದೀವಿ, ಅವರು ಮಾಡ್ಲಿ, ವಿಜಯೇಂದ್ರ ಅವರು ಮಾಡ್ಲಿ, ಇನ್ನೂ ಯಾರ್ಯಾರು ನಾಯಕರು ತಮ್ಮ ಕ್ಷೇತ್ರಗಳಲ್ಲಿ ಮಾಡ್ಬೇಕು ಅನಿಸ್ತದೋ ಅವರು ಮಾಡ್ಲಿ ಅಂತ ಹೇಳಿ ಕ್ಲಾರಿಫೈ ಮಾಡಿಬಿಟ್ರೆ ಜನರಿಗೆ ಈ ಗೊಂದಲ ಇರೋದಿಲ್ಲ. ಆದ್ರೆ ಜನರಿಗೆ ಇಷ್ಟೊಂದು ಗೊಂದಲ ಉಂಟು ಮಾಡಿ ನೀವು ಯಾವ ಪಕ್ಷವನ್ನ ನಡೆಸ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹನುಮಂತ ಅವರೇ, ತಾವು ಹೇಳಿ ಮತ್ತೆ ಸಾಕಷ್ಟು ರಾಜಕೀಯ ತಾವು ನೋಡಿದಿರ, ತಾವು ಭಿನ್ನಾಭಿಪ್ರಾಯ ಕೂಡ ನೋಡಿದಿರ, ಅಶಿಷ್ಟಗಳು ಕೂಡ ತಾವು ನೋಡಿದಿರಿ. ಈಗ ಅಟ್ಲೀಸ್ಟ್ ನಮ್ಮಲ್ಲಿ ಒಂದು ವೇದಿಕೆ ಮೇಲೆ ಜನ ಮಾತನಾಡಕ್ಕಾದ್ರೂ ಅವಕಾಶ ಇದೆ. ನಾವು ತಮ್ಮ ಪಕ್ಷದಲ್ಲ ನೋಡಿದ್ವಲ್ಲ, ಒಬ್ಬ ಅತ್ಯಂತ ಹಿರಿಯ ಅಧ್ಯಕ್ಷನನ್ನು ಯಾವ ರೀತಿಯಾಗಿ ಅವಮರ್ಯಾದೆಯಾಗಿ ಬಾಗಲಿಂದ ಹೊರಗಡೆ ತುದಿಯಿಂದ ನೋಡಿದ ಒಳಗಡೆ ಬರಲೋ ಬೇಡೋ ಅಂತ ಅವಮಾನ ಅಂತೂ ನಾವು ಯಾರೋ ಮಾಡಕ್ ಆಗಲ್ಲ. ರಾಷ್ಟ್ರದ ಅತ್ಯಂತ ಹಿರಿಯ ನಾಯಕರು, ದಲಿತ ನಾಯಕರು, ಅವರು ಶ್ರಮದಿಂದ ಅಲ್ಲಿ ತನಕ ಹೋಗಿದ್ದಾರೆ, ಶಿಸ್ತಿಂದ ಅಲ್ಲ. ಅವ್ರಿಗೆ ನೀವು ಅವಮಾನ ಮಾಡುವಾಗ ನಮ್ಮ ಪಕ್ಷದಲ್ಲಿ ಏನಾಗ್ತಾ ಇದೆ, ನಾವು ಇಟ್ ಈಸ್ ಲೆಫ್ಟ್ ಅವರ್ ಇಂಟರ್ನಲ್ ಮ್ಯಾಟರ್ ಹೌ ಟು ಸೆಟ್ ಇಟ್ ರೈಟ್. ಯಾವ ರೀತಿ ನಿಮ್ಗೆ ಎದುರಿಸ್ತಾ ಇದೀವಿ ಅದರ ಬಗ್ಗೆ ತಾವು ಮಾತನಾಡಿ ಸರ್. ತಾವು when we feel that it is necessary to correct time ಕ್ರಮ ತಗೋಬೇಕು, ನಾವು ಕ್ರಮ ತಗೋತೀವಿ. ಈ ಸಮಯದಲ್ಲಿ ನಮಗೆ
ಬೇರೆ ಬೇರೆ ಅಭಿಪ್ರಾಯಗಳಿರ್ಲಿ, ಭಿನ್ನಾಭಿಪ್ರಾಯಗಳಿರ್ಲಿ, ಏನೇನೇ ಚಟುವಟಿಕೆ ನಾವ್ ಯಾವ್ದಕ್ಕೂ ಕಡಿವಾಣ ಹಾಕಿ ಎಲ್ಲರೂ ಒಂದು ಪೊಲಿಟಿಕಲ್ ಪಾರ್ಟಿ ಅಂದ್ರೆ A to Z ಎಲ್ಲಾ ತರ ಜನನೂ ಇರ್ಬೇಕು. ತಾವು ಹಿರಿಯರಿದ್ರೆ ತಮ್ಗೆ ಗೊತ್ತಿದೆ, ತಾವು ಸಾಕಷ್ಟು ರಾಜಕೀಯ ತಾವು ತೊಡಗಿರ ತಾವು. ಬಟ್ ಯಾರಿಗೂ ನಾವು ತಮ್ಮ ಪಕ್ಷದಲ್ಲಿ ನಾವು ಅವಮಾನ ಮಾಡ್ತಾ ಇಲ್ಲ. ತಮ್ಮ ಪಕ್ಷದಲ್ಲಿ ತಾವೇನ್ ಮಾಡ್ತಾ ಇದ್ರಿ, ಒಂದು ಪ್ರಥಮ ಫ್ರೀ ಆಗಿ ಬಿಟ್ಬಿಟ್ಟಿದ್ದೀರಾ ಎಲ್ಲ ನಾಯಕರನ್ನು. ಅವಮಾನ ಮಾಡ್ತಾ ಇದ್ದೀರಾ. ನಾವು ಅದೇ ಸರ್. ಆ ರೀತಿ ಅವಮಾನ ಮಾಡ್ತಾ ಇಲ್ಲ. ಅಂತ ಅವಮಾನ ಸರ್, ನೀವು ಸಂದರ್ಭದಲ್ಲಿ ನಾವು ಇಟ್ಟೇ ಇಲ್ಲ. ನಾವು ಅದಕ್ಕೆ ಅಲ್ಲ ಸರ್, ನೀವು ಡಿಪೆಂಡ್ ಮಾಡ್ತಾ ಇಲ್ಲ ನಾವು. ಅಲ್ಲ ಭಾಸ್ಕರ್ ರಾಯರೇ, ನೀವು ನಮ್ಗೆ ಅನ್ಸುತ್ತೆ ಸರ್ ದಟ್ ನಮ್ಗೆ ಒಂದು ಪಕ್ಷಕ್ಕೆ ಅದಕ್ಕಿಂತ ಮುಜುಗರ ಆಗ್ತಾ ಇದೆ. ಆ ಸಮಯ ಸರಿಯಾದ ಸಮಯದಲ್ಲಿ ಅವಾಗ ನಮ್ಮ ಹಿರಿಯರು ಅದಕ್ಕೆ ಪ್ರವೇಶ ಮಾಡ್ತಾರೆ. ಟಿಲ್ ನೌ ವಿ ಡೋಂಟ್ ಸಿ ಎನಿಥಿಂಗ್ ರಾಂಗ್ ಓವರ್ ದೇರ್. ಸೊ ಸರಿಯಾದ ಸಮಯ ಬಂದಿಲ್ಲ ಅಂತ. ಗಂಗಾಧರ್ ಅವರೇ, ಈಗ ನಿಮಗೆ ಪ್ರಶ್ನೆ ಬೇರೆ ಇದೆ. ಅದು ಈಗ ಏನು ಹನುಮಂತಯ್ಯ ಅವರು ಹೇಳ್ತಾ ಇದ್ದಾರಲ್ವಾ, ಬಿಜೆಪಿನಲ್ಲಿ ಈ ತರ ಆಗ್ತಾ ಇದೆ, ಆಂತರಿಕ ಭಿನ್ನಾಭಿಪ್ರಾಯ ಕಾಂಗ್ರೆಸ್ನಲ್ಲಿ ಯಾವುದೇ ಪಕ್ಷದಲ್ಲಿ ಇರಬೇಕು ಅಂತ. ಕಾಂಗ್ರೆಸ್ನಲ್ಲಿ ಎಲ್ಲ ಸರಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹನುಮಂತಯ್ಯನವರೇ ಹೇಳ್ಬೇಕು ಕಾಂಗ್ರೆಸ್ ನಲ್ಲಿ ಸರಿ ಇದೆಯಾ. ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಗೋದಕ್ಕೆ ಬಹಳ ನಿಂತಿದ್ದಾರೆ. ನಾನು ಮೊದಲನೇದಾಗಿ ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಪ್ರಪ್ರಥಮ ಬಾರಿಗೆ ಪ್ರಜಾವಾಣಿಯಿಂದ ರಿಟೈರ್ಡ್ ಆದ್ಮೇಲೆ ಒಂದು ತ್ರಿವರ್ಣ ಚಾನೆಲ್ ಅಂತ ಮಾಡಿದೀರಿ. ಅಭಿನಂದನೆಗಳು. ಮತ್ತೆ ಮೊದಲನೇ ಪ್ರಾರಂಭದ ಡಿಬೇಟಿಗೆ ನಮ್ದು ಅಭಿನಂದನೆಗಳು ಹನೀಫ್ ಅವ್ರಿಗೆ. ನಾನು ಹೇಳೋದ್ ಮರ್ತೆ, ಇದು ಮೊದಲನೇ ಡಿಸ್ಕಷನ್. ಮೈ ಹಾರ್ಟಿಯೆಸ್ಟ್ ಕಂಗ್ರಾಚುಲೇಷನ್ಸ್ ಟು ಯು ಫಾರ್ ದಿಸ್ ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು ಸದಾಕಾಲ ಇದೇ ಸಮಾಜದ ಆರೋಗ್ಯಕರ ಸಮಾಜಕ್ಕೆ ಸಂಬಂಧಿಸಿ ನಮ್ಮ ಟ್ಯಾಗ್ ಲೈನ್ ಏನಿದೆ ಅಂತ ಹೇಳಿದ್ರೆ, ಸಮಗ್ರ ಸುದ್ದಿ ಸಮೃದ್ಧ ಕನ್ನಡ ಅಂತ. ಸಮೃದ್ಧ ಕನ್ನಡ ಅಂದ್ರೆ ಸಮೃದ್ಧ ಕರ್ನಾಟಕ. ಅದು ಸೊ ರಾಜ್ಯದ ಮತ್ತು ದೇಶದ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳಿಗೆ ಸಂಬಂಧಿಸಿ ಆರೋಗ್ಯಪೂರ್ಣ ಚರ್ಚೆ ನಡೆಯಲಿ, ಪ್ರಜಾಪ್ರಭುತ್ವಕ್ಕೆ ಅನುಕೂಲ ಆಗುವಂತ ಚರ್ಚೆ ನಡೆಯಲಿ ಅಂತ. ನಾವು ಅದಕ್ಕೆ ಇವತ್ತು 3 ಮಂದಿಯನ್ನ ನೀವು ಈ ಸಬ್ಜೆಕ್ಟ್ ಯಾಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಒಂದು ಆಂತರಿಕ ಬೇಗುದಿನಲ್ಲಿ ಎಲ್ಲ ಪಕ್ಷಗಳು ಬಳಲ್ತಾ ಇವೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ನಮಗೆ ಯಾವ ಪಕ್ಷದಲ್ಲೂ ಸಮಾಧಾನ ಇಲ್ಲ, ರೆಸ್ಟ್ ಇಲ್ಲ. JDS ನವರೇನೋ ಸಮಾಧಾನ ಇದೀವಿ ಅಂತ ಹೇಳಿ ಹೇಳಿದ್ರೆ ಅದು ನಂಬೋ ಸ್ಥಿತಿನಲ್ಲಿ ಇಲ್ಲ ನಾವು. ಯಾಕಂತ ಹೇಳಿದ್ರೆ ಅವರ ಪಕ್ಷದ ಪ್ರಮುಖ ನಾಯಕರೇ ಸ್ಟಾರ್ ಪ್ರಚಾರಕರ ಪಟ್ಟಿನಲ್ಲಿ ಇಲ್ಲ ಚನ್ನಪಟ್ಟಣದಲ್ಲಿ. ಯಾರು? GT ದೇವೇಗೌಡ ಅವರು ಅಲ್ವಾ ಗಂಗಾಧರ ಮೂರ್ತಿ ಅವರೇ? ಈಗ ಬದಲು ಕಾಂಗ್ರೆಸ್ನವ್ರದ್ದು ಪ್ರಶ್ನೆ ಕೇಳ್ಬಿಟ್ಟಿದ್ದೀರಿ, ಅದ್ ಮಾತಾಡ್ಬಿಟ್ಟು ಅದನ್ನ ಆಯ್ತು ಹೇಳಿ. ಕಾಂಗ್ರೆಸ್ ನಲ್ಲಿ ಎಲ್ಲ ಸರಿ ಆಗ್ಬೋದು. ಈಗ ಹನುಮಂತಯ್ಯ ಸರ್ ಅವರು 3 ಗುಂಪುಗಳಲ್ಲಿ ಅವರು ಒಂದ್ ಗುಂಪಲ್ಲಿ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಮನೆಯೊಂದು 3 ಬಾಗಿಲು ಇದೆ. ಈಗ ಅಧಿಕಾರ ಬಂದಾಗ, ಅಧಿಕಾರ ಇಲ್ಲದೆ ಇದ್ದಾಗ 1-2 ಬಾಗಿಲು ಇರ್ತದೆ. ಮೇಲ್ಗಡೆ ಒಂದು ಹೈಕಮಾಂಡು, ಕರ್ನಾಟಕದಲ್ಲಿ ಒಂದು ಕರ್ನಾಟಕ ರಾಜ್ಯದ PCC. ಆದ್ರೆ ಅಧಿಕಾರ ಬಂದ ತಕ್ಷಣ 3 ಬಾಗಿಲಾಗಿದೆ. ಒಂದು ಖರ್ಗೆ ಅವರ ಬಣ, ಒಂದು ಸಿದ್ದರಾಮಯ್ಯನವರ ಬಣ, ಒಂದು DK ಶಿವಕುಮಾರ್ ಅವರ ಬಣ. ಹನುಮಂತಯ್ಯನವ್ರು ಯಾವ ಬಣದಲ್ಲಿ ಇದ್ದಾರೋ ಗೊತ್ತಿಲ್ಲ ನನಗೆ. ನನ್ಗನ್ನಿಸ್ದಂಗೆ ಅವರು ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಖರ್ಗೆ ಅವ್ರ ಬಣದಲ್ಲಿ ಇರಬಹುದು ಅಂತ ಅನ್ಕೊಂಡಿದೀನಿ. ಆದ್ರೆ ಒಂದು ಗಮನಿಸ್ಬೇಕು, ಕರ್ನಾಟಕ ಕಾಂಗ್ರೆಸ್ 1.5-1.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆನೆ 2 ಟೀಮ್ ಪ್ರಾರಂಭ ಆಗಿತ್ತು. ಒಂದು DK ಶಿವಕುಮಾರ್ ಬಣ, ಒಂದು ಸಿದ್ದರಾಮಯ್ಯನವ್ರ ಬಣ. ಅದ್ರಲ್ಲಿ ಏನೋ ಕಾಂಗ್ರೆಸ್ನ ಖರ್ಗೆ ಅವರು ಅದನ್ನ ಮೇಲ್ಗಡೆ ಅಧ್ಯಕ್ಷರಾಗಿರೋದ್ರಿಂದ ಮ್ಯಾನೇಜ್ ಮಾಡ್ತಾ ಇದ್ರು. ಅಧಿಕಾರ ಬಂದ ತಕ್ಷಣ ಪ್ರಾರಂಭ ಆಯ್ತು. ಪ್ರಾರಂಭ ಆದ 3 ತಿಂಗಳಲ್ಲೇ ಮುಖ್ಯಮಂತ್ರಿ ಪದವಿಗಾಗಿ ಕಿತ್ತಾಟ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದಷ್ಟು ಜನ ಎದ್ರೆ, ಇನ್ನೊಂದಷ್ಟು ಜನ ಸಿದ್ದರಾಮಯ್ಯನವ್ರ ಫಾಲೋವರ್ಸ್ ಎದ್ರು. ಯಾವುದೇ ಕಾರಣಕ್ಕೂ ಇಲ್ಲ, 5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರೆ ಅಂತ ಹೇಳಕ್ ಸ್ಟಾರ್ಟ್ ಆದ್ರು. ಮತ್ತೆ ನಾನು ಮುಖ್ಯಮಂತ್ರಿ, ನಾನ್ ಯಾಕೆ ಆಗ್ಬಾರ್ದು, ನೀನ್ ಯಾಕೆ ಆಗ್ಬಾರ್ದು. ಈ ಕಳೆದ 5 ತಿಂಗಳಿಂದ ಮೂಢ ಹಗರಣ ಬಂದ ಮೇಲಿಂದ ಯಾವ್ಯಾವ ನಾಯಕರು, ಯಾವ್ಯಾವ ಮಂತ್ರಿಗಳು ಯಾರ್ಯಾರು ಎಲ್ಲೆಲ್ಲಿ ಸಭೆ ಮಾಡಿ ಏನೇನ್ ಸ್ಟೇಟ್ಮೆಂಟ್ ಕೊಟ್ರು ಅಂತ ಹೇಳಿ ಕರ್ನಾಟಕದ ರಾಜ್ಯದ ಜನತೆಗೂ ನಿಮಗೂ ಇಬ್ರಿಗೂ ಗೊತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇಲ್ಲ, ಪಕ್ಷದ ಕಿತ್ತಾಟ ನಡೀತಾ ಇದೆ. ಪಕ್ಷದ ನಾಯಕರುಗಳ ಅಧಿಕಾರದ ಆಸೆಗೆ ಕಿತ್ತಾಟಗಳು ನಡೀತಾ ಇದೆ ಹೊರತು ಕರ್ನಾಟಕದಲ್ಲಿ ಸರ್ಕಾರನೇ ಗವರ್ನೆನ್ಸೇ ಇಲ್ಲ. ಒಂದು. ಎರಡನೇದು, ಹಗರಣಗಳನ್ನ ನೀಟಾಗಿ ಒಬ್ಬರ ಮೇಲೆ ಒಬ್ರು ಹಾಕ್ತಾ ಇರೋದು ನೋಡಿದ್ರೆ, ಹಗರಣಗಳು ಎಷ್ಟು ಆಚೆ ಬರ್ತಾ ಇದಾವೆ ಅಂತ ನೋಡಿದ್ರೆ, ಶಿವಕುಮಾರ್ ಅವ್ರ ಮೇಲೆ ಸಿದ್ದರಾಮಯ್ಯನವ್ರ ಟೀಮು, ಸಿದ್ದರಾಮಯ್ಯನವ್ರ ಟೀಮ್ ಮೇಲೆ ಶಿವಕುಮಾರ್ ಟೀಮು 2 ಆಗಿದೆ. ಮೂಢ ಹಗರಣ ಆಚೆ ಬಂದಾಗ ಕಾಂಗ್ರೆಸ್ಸಿನ ಕೆಲವು ನಾಯಕರೇ ಹೇಳಿದ್ರು, ಕಾಂಗ್ರೆಸ್ಸಿನ ಕೆಲವು ನಾಯಕರೇ ಸೇರ್ಕೊಂಡು ಈ ಮೂಢ ಹಗರಣವನ್ನ ಆಚೆ ತಂದ್ರು. ಸಿದ್ದರಾಮಯ್ಯನವ್ರನ್ನ ಕಳಂಕರಹಿತ ಮುಖ್ಯಮಂತ್ರಿ ಅಂತ ಏನ್ ಹೆಸರು ಪಡ್ಕೊಂಡಿದ್ರು ಅದನ್ನ ಕೆಡಿಸ್ಬೇಕು ಅಂತ ಹೇಳಿ ಮಾಡದಂತ ಕಾಂಗ್ರೆಸ್ ನಾಯಕರದು ದೊಡ್ಡ ಬಣನೇ ಇದೆ. ಇಂಥದ್ರಲ್ಲಿ ಹನುಮಂತಯ್ಯನವ್ರ ಪಾಪ, ನೀವು ಹನುಮಂತಯ್ಯವ್ರನ್ನ ಕರಿಬಾರ್ದಿತ್ತು ಈ ಸಬ್ಜೆಕ್ಟ್ಗೆ.
ಯಾರಾದ್ರೂ ಡಿ ಕೆ ಶಿವಕುಮಾರ್ ಬಣದವರು ಇಲ್ಲ, 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 ಸಿದ್ದರಾಮಯ್ಯನವ್ರ ಇಲ್ಲ, ಬಣದವ್ರನ್ನ ಇಲ್ಲ, ಇಲ್ಲ. ಸಿದ್ದರಾಮಯ್ಯನವ್ರ ಬಣದವ್ರೊಬ್ಬರನ್ನ ಈಗ ಕರೆದಿದ್ರೆ ನೀವು ಮೂರು ಮಂದಿ, ನಾನು ಒಂದು ಹೇಳ್ತೀನಿ ಸರ್, ನೀವು ಮೂರು ಮಂದಿಯನ್ನ ಯಾಕೆ ಕರೆದಿದ್ದೀವಿ ಅಂತ ಹೇಳಿದ್ರೆ, ರಾಜಕೀಯ ಅಫ್ಕೋರ್ಸ್ ರಾಜಕೀಯ ಪಕ್ಷದಲ್ಲಿ ಇರ್ತೀರಿ. ಇವತ್ತು ಕರ್ನಾಟಕದಲ್ಲಿ ಎಲ್ಲವೂ ಸೆಂಟ್ರಿಸ್ಟ್ ಪಾರ್ಟಿಗಳೇ. ಬಿಜೆಪಿ ಕೂಡ ಏನು ಈಗ ರೈಟ್ ವಿಂಗ್ ಪಾರ್ಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸೆಂಟ್ರಿಸ್ಟ್ ಪಾರ್ಟಿ ಆಗಿದೆ. ಬಹಳ ಸಲ ಕಾಂಗ್ರೆಸ್ಸಿಗೂ ಬಿಜೆಪಿಗೂ ವ್ಯತ್ಯಾಸನೇ ಕಾಣಿಸಲ್ಲ ನಮಗೆ. ಏನೇ ಬಿಜೆಪಿನಲ್ಲಿ ಸಿಟ್ಟಿಗೆದ್ರೆ ಅವ್ರು ಎಲ್ಲಿ ಹೋಗೋದು ಹೇಳಿ? ನಾಯಕರು ಸಸ್ಪೆಂಡ್ ಮಾಡಿದ್ರೆ, ಉಚ್ಚಾಟನೆ ಮಾಡಿದ್ರೆ, ಅಥವಾ ಅವರೇ ರಾಜೀನಾಮೆ ನೀಡಿದ್ರೆ ನೆಕ್ಸ್ಟ್ ಡೇ ಕಾಂಗ್ರೆಸ್. ಚುನಾವಣೆಯಲ್ಲಿ ನಾವು ನೋಡ್ಲಿಲ್ವಾ ನಾವೀಗ? ಇಮ್ಮಿಡಿಯೇಟ್ ಅಭ್ಯರ್ಥಿ ಅಲ್ವಾ? ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಎಲ್ಲಿದ್ರು ಸರ್? ಮೊನ್ನೆ ತನಕ ಭಾಸ್ಕರ್ ರಾವ್ ಅವ್ರ ಜೊತೆಗೆ ಪಕ್ಷದಲ್ಲಿದ್ರು. ಅಲ್ಲಿಂದ ಬಿಟ್ಟು ಬಂದ ತಕ್ಷಣ ಕಾಂಗ್ರೆಸ್ನ ಅಭ್ಯರ್ಥಿ ಆದ್ರು. ಕಾಂಗ್ರೆಸ್ನವರು ಅವರ ಪರವಾಗಿ ಬಹಳ ದೊಡ್ಡ ಭಾಷಣ ಎಲ್ಲರೂ ಮಾಡಿದ್ರು. ಏಕಮತದಿಂದ ಭಾಷಣ ಮಾಡಿದ್ರು. ಎಲ್ಲ ನಾಯಕರು ಬಂದಿದ್ರು. ಅದ್ರಲ್ಲೇನು ಅವರಿಗೇನು ವ್ಯತ್ಯಾಸ ಕಾಣಿಸಲ್ಲ ಅವರಿಗೆ. ಇಲ್ಲ, ಇವ್ರು ನಿನ್ನೆ ತನಕ ಬಿಜೆಪಿಯ ಬಲಪಂಥೀಯ ವಿಚಾರಗಳನ್ನ ಹೇಳ್ತಾ ಇದ್ರು. ನಮ್ದು ಹಂಗಲ್ಲ ಪಕ್ಷ, ನಮ್ದು ಬೇರೆ ಪಕ್ಷ ಅಂತ ಕಾಂಗ್ರೆಸ್ನವ್ರಿಗೆ ಅನ್ಸಲ್ಲ ಈಗ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಸಿಟ್ಟಿಗೆದ್ರೆ ಎಲ್ಲಿ ಹೋಗ್ತಾರೆ ಹೇಳಿ? ಬಿಜೆಪಿಗೆ ಹೋಗ್ತಾರೆ ಅಲ್ವಾ? ನೀವೇನಾದ್ರೂ ಪ್ರಯತ್ನ ಮಾಡಿದ್ರೆ JDS ಗೆ ಬರ್ತಾರೆ. ಅದಿರ್ಲಿ, ಈಗ ನಾನು ಅದು ಸರಿ, ಈಗ ಆಯ್ತು, ಹನುಮಂತ ಅವರು ಉತ್ತರ ಕೊಡ್ತಾರೆ ಅದಕ್ಕೆ. ಬಟ್ ನಾನ್ ಕೇಳಿದ ಪ್ರಶ್ನೆ ಸರ್, ಒಂದ್ ನಿಮಿಷ ಭಾಸ್ಕರ್, ಈ ನಿಮ್ದು ಪಕ್ಷದಲ್ಲಿ ಹಂಗೆ ಆಯ್ತಲ್ಲ ಸರ್, ನಿಮ್ದು ಸ್ಟಾರ್ ಪ್ರಚಾರಕರು ಅಂತ ಪಟ್ಟಿ ಮಾಡ್ತೀರಾ, ನಿಮ್ಮ ಪ್ರಮುಖ ನಾಯಕರೇ ಇಲ್ಲ. ಇಲ್ಲ, ಒಂದು ನಾನು ಹಿಡಿದಿರೋರು GT ದೇವೇಗೌಡ ಅವರೇ ಇಲ್ಲ ಅಲ್ಲಿ. ಇಲ್ಲ, ನಾನು ಅದನ್ನೇನ್ ಮುಚ್ಚಿಟ್ಕೊಂಡು ಮಾತಾಡುವಂತ ಪ್ರಶ್ನೆನೇ ಇಲ್ಲ. ಗೊತ್ತು, ಇದು ನೀವ್ ಹೇಳ್ತಾ ಇರೋದು ಸತ್ಯ. GT ದೇವೇಗೌಡರು ಸ್ವಲ್ಪ ಮುನ್ಸ್ಕೊಂಡಿರೋದಂತೂ ನಿಜ, ಕೆಲವು ಕಾರಣಗಳಿಗಾಗಿ. ಒಂದು, ಜನತಾದಳದಲ್ಲಿ ಜಗಳ ಇಲ್ಲ ಅಂತ ಅಂದ್ರೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿ ಎರಡೂ ಇರ್ತಿರ್ಲಿಲ್ಲ ಸರ್. ಜನತಾದಳ ಜೈಲಲ್ಲಿ ಹುಟ್ಟಿದಾಗಿಂದನೂ ಜಗಳದಲ್ಲಿ ಇದೆ. ಜಗಳದಲ್ಲಿ ಕಿತ್ಲಾಡ್ಕೊಂಡು ಬೇರೆ ಪಾರ್ಟಿಗಳಿಗೆ ಹೋಗಿ ಬೇರೆ ಪಾರ್ಟಿ ಕಟ್ಟಿ ಇವೆಲ್ಲ ಮಾಡಿದ ಉದಾಹರಣೆಗಳಿದಾವೆ. ನಾನೇನ್ ಜನತಾದಳದಲ್ಲಿ ಜಗಳ ಇಲ್ಲ, ಬೇಗುದಿ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ನೇರವಾಗಿ GT ದೇವೇಗೌಡರ ಬೇಗುದಿ ಇರ್ತಕ್ಕಂಥದ್ದು ನಿಜ. ಅವರು ಸ್ಟಾರ್ ಪ್ರಚಾರಕರಾಗಿ ಬರ್ಲಿಲ್ಲ, ಮತ್ತೆ ಜೊತೆಗೆ ಅವ್ರ ಮಗ ಸಕ್ರಿಯವಾಗಿ ಭಾಗವಹಿಸಿದ್ರು. ಆದ್ರೆ GT ದೇವೇಗೌಡರು ಬರಲ್ಲ. ಅದನ್ನ ಒಪ್ಕೊಳ್ಬೇಕಂತದ್ದು. ನಾನು ಅದನ್ನ ಒಪ್ಕೊಳ್ಳೋದಲ್ಲೇ ನಾನು ಸುಮ್ನೆ ಮಾತಾಡಿದ್ರೆ ಅದು ತಪ್ಪು ಕೂಡ ಆಗ್ತದೆ. ಹಾಗಾಗಿ ಅದ್ರಲ್ಲಿ ಸಣ್ಣ ಬೇಗುದಿ ಇರೋದಂತೂ ನಿಜ. ಮತ್ತೆ ಜನತಾದಳದ ಒಳಗಡೆ ಜಗಳ ಇಲ್ಲ ಅಂದ್ರೆ ಜನತಾದಳನೇ ಅಲ್ಲ ಅದು. ಜಗಳದಲ್ಲೇ ಹುಟ್ಟಿರ್ತಕ್ಕಂಥ ಪಾರ್ಟಿ, ಜಗಳದಲ್ಲೇ ಕಾಲ ಕಳೀತಾ ಇರತಕ್ಕಂಥ ಪಾರ್ಟಿ, ಜಗಳದಲ್ಲೇ ಅಧಿಕಾರ ಪಡ್ಕೊಂಡಿರ್ತಕ್ಕಂಥ ಪಾರ್ಟಿ ಎಲ್ಲವನ್ನೂ ನೋಡಿದೀವಿ. ವಿಭಾಗಗಳಾಗಿದ್ದಾವೆ. ದೇಶದಲ್ಲಿ ಎಷ್ಟು ಜನತಾದಳ ಉದ್ಭವ ಆಯ್ತು ಅದ ಕಾರಣಕ್ಕಂತೂ ಜನತಾದಳನೇ. ಹಾಗಾಗಿ ಅದನ್ನ ನಾನೇನು GT ದೇವೇಗೌಡರು ಬೇಗುದಿ ಇಲ್ಲ ಅಂತ ನಾನು ವಾದ ಮಾಡಿ ಸಮರ್ಥನೆ ಮಾಡ್ಕೊಳ್ಳಿಕ್ಕಂತೂ ಹೋಗಲ್ಲ. ಇರೋದಂತೂ ಸತ್ಯ ಇದೆ. ಭಾಸ್ಕರ್ ರಾವ್ ಏನೋ ಹೇಳ್ತಾ ಇದ್ರಿ? ನೀವು ಏನ್ ಪ್ರಶ್ನೆ ಅಲ್ಲಿ ಕೇಳಿದ್ರಲ್ಲ, ಹೌದು, ಗಂಗಾಧರ್ ಮೂರ್ತಿ ಅವ್ರಿಗೆ, ಅಟ್ಲೀಸ್ಟ್ ನಾವಾದ್ರೂ ಅಪೋಸಿಷನ್ ಅಲ್ಲಿ ಇದ್ದೀವಿ. ಕಾಂಗ್ರೆಸ್ ರೂಲಿಂಗ್ ಅಲ್ಲಿ ಇರುವಾಗ ಅವರು ಬಣಗಳಿರ್ಲಿ ಅಥವಾ ಗ್ರೂಪಿಂಗ್ ಇರ್ಲಿ, ಅದರಿಂದ ಜನರ ಮೇಲೆ ಒಂದು ಪರಿಣಾಮ ಬೀಳ್ತಾ ಅಲ್ಲ. ಅವ್ರ ಭಿನ್ನಾಭಿಪ್ರಾಯ, ನಮ್ಮ ಪಕ್ಷದಲ್ಲಿ ಏನಾದ್ರು ಭಿನ್ನಾಭಿಪ್ರಾಯಗಳಿಂದ ಜನರ ಮೇಲೆ ಯಾವ ಪರಿಣಾಮ ಬೀಳ್ತಾ ಇಲ್ಲ. ಏನೇ ಇದ್ರು ಪಕ್ಷದ ಒಳಗೆ ಅದು ಅಬ್ಸರ್ವ್ ಆಗ್ತಾ ಇದೆ. ಬಟ್ ಆದ್ರೆ ಕಾಂಗ್ರೆಸ್ ಒಳಗೆ ಏನಾಗ್ತಾ ಇದೆ, ಅವ್ರಿಗೆ ಅಭೂತಪೂರ್ವವಾದ ಬಹುಮತ ಸಿಕ್ಕಿದೆ. 136 ಸೀಟ್ ಸಿಕ್ಕಿದ ನಂತರನು ಅದರಲ್ಲೂ ತೃಪ್ತಿ ಇಲ್ಲದೆ, ಬಹುಶಃ ಕೆಲವು ಸರ್ತಿ ಅಷ್ಟು ದೊಡ್ಡ ಲಾಟ್ರಿ ಹೊಡೆದ ನಂತರ ಯಾವ ರೀತಿ ಹೆಂಗ್ ನಿಭಾಯಿಸ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಾರ್ದೆ ಇವತ್ತಿನ ದಿನ ಅವರ 3 ಬಣ ಅಂತ ನಮ್ಮ ಗಂಗಾಧರ ಮೂರ್ತಿಯವರು, 3ಕ್ಕಿಂತ ಕಾಣುವಂತ 3 ಬಣ, ಕಾಣದೇ ಇರುವಂತ ಎಷ್ಟು ಬಣಗಳ ಒಳಗಡೆ ಇಟ್ಬಿಟ್ಟು ಅಲ್ಲಿಗೆ ಇದು ಒಂಥರ ಐಲ್ಯಾಂಡ್ಗಳ ತರ ಒಳಗೆ ಕೆಲಸ ಮಾಡ್ತಾ ಇರೋದ್ರಿಂದ ಅದು ನೇರವಾಗಿ ಗವರ್ನೆನ್ಸ್ ಮೇಲೆ ಪ್ರಭಾವ ಬೀಳ್ತಾ ಇದೆ. 3 ಜನ ಪ್ರಮುಖರು, ಗಂಗಾಧರ ಮೂರ್ತಿ ಅವ್ರು ಏನ್ ಹೇಳಿದ್ರಲ್ಲ, 3 ಜನ ಮೇಲೇನೂ ಆರೋಪ ಬಂದಾಯ್ತು. ಖರ್ಗೆ ಅವ್ರ ಮೇಲೆ KIDB ಆಯ್ತು, ಸಿದ್ದರಾಮಯ್ಯದವ್ರ ಮೂಡಾದಾಯ್ತು, DK ಶಿವಕುಮಾರ್ ಅವ್ರ ಮೇಲೆ 108 ಆಯ್ತು. 3 ಜನನು ಅವ್ರವ್ರ ಕೇಸ್ಗಳು ಡಿಫೆಂಡ್ ಮಾಡೋದ್ರಲ್ಲೇ ಆಗಿರೋದ್ರಿಂದ ಏನ್ ಆಡಳಿತ ಅವ್ರಿಗೆ ಮಾಡಕ್ ಅವಕಾಶ ಸಿಗ್ತಾ ಇದೆ? ಇಷ್ಟು ದೊಡ್ಡ ಬಹುಮತ ಕೊಟ್ಟ ನಂತರ ಈ ಸಮಸ್ಯೆ ಇರುವಾಗ ಬರೀ ಲಾಯರ್ಗಳು, ಚಾರ್ಟರ್ಡ್ ಅಕೌಂಟೆಂಟ್ಗಳ ಜೊತೆ ಮಾತ್ರ ಅವರು ಸಮಾಲೋಚನೆಯಲ್ಲಿದ್ದಾರೆ. ಅಧಿಕಾರಿಗಳ ಜೊತೆ ಅಥವಾ ಜನರ ಜೊತೆ ರಾಜ್ಯಾದ್ಯಂತ ಪ್ರವಾಸ ಮಾಡೋದ್ರಿಂದ ಅಲ್ಲಿ ಅವರಿಗೆ ಸಮಯನೂ ಇಲ್ಲ ಅವ್ರಿಗೆ ಇದೆಲ್ಲ ಮಾಡಕ್ಕೆ. ಯಾಕಂದ್ರೆ ಭಾಸ್ಕರ್ ರಾವ್ ಹೇಳಿರೋ ಪ್ರಶ್ನೆ ಒಂದ್ ನಿಮಿಷ, ಎಷ್ಟು ಜಗಳ ಆಡಿದ್ರು ಜನರಿಗೆ ಅಷ್ಟು ಚಿಂತೆ ಬರಲ್ಲ, ಜನರಿಗೆ ನೇರವಾಗಿ ಆಗಲ್ಲ. ಬಟ್ ನಿಮ್ಮ ಆಡಳಿತ ಪಕ್ಷದೊಳಗಡೆ ಬಂದ್ರೆ ಜಗಳ, ಅದರ ನೇರ ಪರಿಣಾಮ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಿಸಿ ಅಥವಾ ಜನರ ಜನಪರ ಕೆಲಸಗಳಿಗೆ ಸಂಬಂಧಿಸಿ. ಒಂದ್ ಕಡೆ ಇವರು ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ತಾರೆ, ಅವ್ರ ಪಕ್ಷದ ರಾಷ್ಟ್ರ ಅಧ್ಯಕ್ಷರು ಹೇಳ್ತಾರಲ್ಲ ಗ್ಯಾರಂಟಿಯಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ.
ಮಂತ್ರಿಗಳ ಆ ಕಡೆಯಿಂದ ಅಂದ್ರೆ ಸಮಗ್ರವಾಗಿ ಅವ್ರಿಗೆ ಯುನಾನಿಮಿಟಿ ಇಲ್ಲ, ಅವ್ರ ಪಾಲಿಸಿ ಅವ್ರ ನೀತಿಗಳ ಬಗ್ಗೆ ಅವ್ರಿಗೆ ಯುನಾನಿಮಿಟಿ ಇಲ್ದಿರೋದ್ರಿಂದ ಯಾವ ಮೆಸೇಜ್ ನೀವು ಜನರಲ್ ಕಳಿಸ್ತಾ ಇದ್ದೀರಾ? ನಮ್ಮಲ್ಲಿ ಒಂದು ಪದಯಾತ್ರೆ ಇಲ್ವೊಂದು ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಅಂತ ಜನ ದೇ ಆರ್ ನಾಟ್ ಬಾದರ್ಡ್. ಅವ್ರಿಗೆ ಗೊತ್ತಿದೆ ನಾವು ಅಪೋಸಿಷನ್ ಅಲ್ಲಿ ಇದ್ದೀವಿ, ಆಯ್ತು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಬರ್ತೀವಿ. ನಿಮ್ಗೆ ಅಷ್ಟು ದೊಡ್ಡ ಬಹುಮತ ಕೊಟ್ಟಿರೋವಾಗ ನೀವು ಮಿಸ್ಯೂಸ್ ಮಾಡ್ಕೊಂಡು ಅದಕ್ಕೆ ಈ ರೀತಿಯಾಗಿ ಒಬ್ಬರೊಬ್ಬರು ಕಾಲ್ ಎಳ್ಕೊಂಡು ನೀವು ಅಲ್ಲಿಗೆ ಮತ್ತೆ ಎಷ್ಟೋ ಸರ್ತಿ ಸೆಲೆಕ್ಟಿವ್ ಆಗಿ ಸೀಕ್ರೆಟ್ ಗಳೆಲ್ಲ ಹೊರಗಡೆ ಹಾಕೋದು ಮಾಧ್ಯಮದಲ್ಲಿ ಅಪೋಸಿಷನ್ ಅಲ್ಲಿ. ನೀವು ನಿಮ್ ಪಾರ್ಟಿ ನೀವೇ ಡಿಸ್ಟ್ರಾಯ್ ಮಾಡ್ಕೊಳ್ತಾ ಹೋಗ್ತಾ ಈಗ ಒಂದ್ ನಿಮಿಷ ಜಾಸ್ತಿ ಇದ್ರ ಬಗ್ಗೆ ಉತ್ತರ ಒಂದ್ ನಿಮಿಷ ಭಾಸ್ಕರ್ ಅವರೇ, ಇದು ಕರೆಕ್ಟ್. ನಮ್ಮ ಹನುಮಂತಯ್ಯರವರಿಗೆ ನಾನು ಒಂದು ಕೇಳ್ಬೇಕಾಗಿತ್ತು ಆ ಪ್ರಶ್ನೆನ. ಏನಂದ್ರೆ ಇತ್ತೀಚೆಗೆ ನಿಮ್ಮ ರಾಹುಲ್ ಗಾಂಧಿ ಅವರು, ನಿಮ್ಮ ಪರಮೋಚ್ಚ ನಾಯಕರು, ನಿಮ್ಮ ಪಕ್ಷದವರು ಮಾತಾಡುವಾಗ ಒಂದ್ಸಲ ಹೇಳಿದ್ರು ಏನು ಅಂತ ಹೇಳಿದ್ರೆ, ನಮ್ಮ ಪಕ್ಷದೊಳಗಡೆ ಬಲಪಂಥೀಯ ಪಕ್ಷಕ್ಕೆ ಸಂಬಂಧಿಸಿ, ಬಿಜೆಪಿಗೆ ಸಂಬಂಧಿಸಿ, ಬೇರೆ ಪಕ್ಷಗಳಿಗೆ ಸಂಬಂಧಿಸಿ ವಿಚಾರಗಳಲ್ಲಿ ಒಲವಿರುವಂತಹವರು ಇದ್ದಾರೆ ಅನ್ನೋದು ನನಗೆ ಗೊತ್ತಿದೆ, ಅವರು ಹೊರಗೆ ಹೋದ್ರೆ ಒಳ್ಳೆಯದು ಅನ್ನುವಂಥ ಮಾತನ್ನ ನೇರವಾಗಿ ಹೇಳಿದ್ರು. ಇತ್ತೀಚೆಗೆ ನಡೆದ ವಿಧಾನಸಭೆಗಳ ಚುನಾವಣೆಯಲ್ಲಿ ಉತ್ತರ ಭಾರತದಲ್ಲಿ ನಾವು ನೋಡಿದಾಗ ನೀವು ಹರಿಯಾಣದಲ್ಲಿ ಸೋಲಾಯಿತು. ಹರಿಯಾಣಕ್ಕೆ ಸೋಲಾದಾಗ ನಿಮ್ಮ ಪಕ್ಷದ ನಾಯಕರೊಬ್ಬರು ಹೇಳಿದ್ರು, KC ವೇಣುಗೋಪಾಲ್ ಮತ್ತು ಜಯರಾಮ್ ರಮೇಶ್ ಅವರ ಹೆಸರನ್ನೇ ಹೇಳಿದ್ರು. ಅವರು ಟೀಕೆ ಮಾಡುವಾಗ ಕೆಲವರು ನಮ್ಮ ಪಕ್ಷದೊಳಗಡೆ ಸ್ಲೀಪರ್ ಸೆಲ್ಗಳಿದ್ದಾರೆ, ಅವರು ಬಿಜೆಪಿ ಪರವಾಗಿ ಸಿಂಪತಿ ಇಟ್ಕೊಂಡಿದ್ದಾರೆ ಅನ್ನುವಂತ ಮಾತು ಬಂತು. ಈ ಮಾತನ್ನ ಛತ್ತೀಸ್ಗಢದ ಮುಖ್ಯಮಂತ್ರಿ ಕೂಡ ಹೇಳಿದ್ರು, ನನ್ನ ವಿರುದ್ಧ ನಮ್ಮ ಪಕ್ಷದೊಳಗಿನ ಸ್ಲೀಪರ್ ಸೆಲ್ ಕೆಲಸ ಮಾಡ್ತಾ ಇದೆ ಅಂತ. ಅಂದ್ರೆ ಏನು ಕಾಂಗ್ರೆಸ್ ಒಳಗಡೆ RSS ಮತ್ತು ಬಿಜೆಪಿ ಐಡಿಯಾಲಜಿಯನ್ನು ಹೊಂದಿರುವಂತವರು ಬಹಳ ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ ಅಂತ ಹೇಳಿ ಬಂದ್ರೆ, ನಾನು ಹೇಳ್ತಾ ಇಲ್ಲ, ಸಾರ್ವಜನಿಕವಾಗಿ ಚರ್ಚೆಗೆ ಬಂತಿದ್ದು. ಅವರು ಭಾಸ್ಕರ್ ರಾವಿಯನ್ನು ಅವರು ನಿಮ್ಮ ಪಕ್ಷವನ್ನ ನೇರವಾಗಿ ರಾಜಕೀಯವಾಗಿ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಸೈದ್ಧಾಂತಿಕವಾದಂತಹ ಒಂದು ನೀತಿ ನಿರೂಪಣೆ ಅಂತೆಲ್ಲ ಇದೆಯಲ್ಲ ಒಂದು ಪಕ್ಷಕ್ಕೆ, ನೀವು ಜಾಸ್ತಿ ಮಾತಾಡ್ತೀರಿ ಅದ್ರ ಬಗ್ಗೆ. ನಮ್ದು ಧರ್ಮ ನಿರಪೇಕ್ಷತೆಗೆ ಆಮೇಲೆ ಸಮಾಜವಾದಕ್ಕೆ ಒತ್ತು ಕೊಡುವಂತಹ ಪಕ್ಷ ಅಂತೆಲ್ಲ ನೀವು ಹೇಳ್ತೀರಲ್ಲ. ಸೊ ನಿಮ್ ಪಕ್ಷದೊಳಗಡೆ ಇದ್ದಾರೆ ಅಂತ ಹೇಳಿ ಆದ್ರೆ ಏನಿದು, ಏನ್ ಸೂಚಿಸ್ತದೆ ಇದು? ಆ ಬೇಗುದಿ ಇದೆ ಅಂತ ಹೇಳಿ ಅಂತ ಬೇಕಾಗುತ್ತೆ ನೀವು. ಸರ್, ಒಂದು ಮೊದಲ ಪ್ರಶ್ನೆ, ನಾನು ಭಾಸ್ಕರ್ ರಾವ್ ಅವ್ರ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೀನಿ. ಆಡಳಿತ ಪಕ್ಷ ಇರೋದ್ರಿಂದ ನಿಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳು ಆಡಳಿತದ ಮೇಲೆ ಪರಿಣಾಮ ಬೀರ್ತವೆ ಮತ್ತು ಜನರಿಗೆ ತೊಂದರೆ ಆಗ್ತದೆ, ಅಭಿವೃದ್ಧಿ ಕಾರ್ಯಗಳು ಸರಿಯಾಗಿ ಆಗೋದಿಲ್ಲ. ಈ ಮಾತುಗಳನ್ನ ಅವರು ಆಡಿದ್ದಾರೆ. ನಾನು ಒಂದು ಮಾತನ್ನ ಹೇಳ್ತೇನೆ, ವಿರೋಧ ಪಕ್ಷಗಳು ಯಾವಾಗಲೂ ಅಧಿಕಾರ ಇಲ್ಲದೆ ಇದ್ದಾಗ ಹೆಚ್ಚು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತವೆ, ಯಾವುದೇ ವಿರೋಧ ಪಕ್ಷ ಇರಲಿ. ಕಾಂಗ್ರೆಸ್ ವಿರೋಧ ಪಕ್ಷವಾಗಿದ್ದಾಗ ಎಷ್ಟು ಒಮ್ಮತದ ಅಭಿಪ್ರಾಯವನ್ನ ಹೇಳ್ತಾ ಇತ್ತು ಅಂದ್ರೆ, ಬಹುಶಃ ಅಧಿಕಾರಕ್ಕೆ ಬಂದ ಮೇಲೆ ಅದೇ ರೀತಿಯ ಒಮ್ಮತದ ಅಭಿಪ್ರಾಯ ಹೇಳಕ್ ಸಾಧ್ಯ ಆಗಿಲ್ಲ. ಇದು ನಿಜ. ಆದ್ರೆ ಆಡಳಿತ ಪಕ್ಷ ಭಿನ್ನಾಭಿಪ್ರಾಯ ಇರೋದು ಅತ್ಯಂತ ಸಹಜ. ಯಾಕೆ ಅಂದ್ರೆ ಆಡಳಿತ ಪಕ್ಷದ ಅಧಿಕಾರದ ಪಾಲದು. ಅಧಿಕಾರ ಎಲ್ರಿಗೂ ಬೇಕಾಗಿರ್ತದೆ. ಎಲ್ರು 136 ಜನ ಗೆದ್ದು ಬಂದಿರೋ ಎಲ್ಲ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ, ತಮಗೆ ಅಧಿಕಾರ ಎಲ್ಲವೂ ಬೇಕು ಅಂತ ನಿರೀಕ್ಷೆ ಮಾಡೋದು. ಕೆಲವರು ಮಂತ್ರಿ ಆಗಿಲ್ಲ, ಅಸಮಾಧಾನ ಇದೆ. ಕೆಲವರು ಮಂತ್ರಿ ಆಗಬೇಕು ಮುಂದಿನ ಬಾರಿ ಆದ್ರೂ ಅನ್ನುವ ಆಸೆ ಇರ್ತದೆ, ಅವರು ತಮ್ಮ ಅಭಿಪ್ರಾಯ ಹೇಳ್ತಿರ್ತಾರೆ. ಆದ್ರಿಂದ ವಿರೋಧ ಪಕ್ಷಕ್ಕಿಂತಲೂ ಆಡಳಿತ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇರುವುದು ಸಹಜ. ವಿರೋಧ ಪಕ್ಷ ಅಧಿಕಾರಕ್ಕೆ ಬರುವ ಕಾರಣಕ್ಕೆ ಮತ್ತು ಜನರ ಹಿತಕ್ಕಾಗಿ ಕೆಲಸ ಮಾಡ್ಬೇಕಾಗಿರ್ತದೆ. ಆದ್ರೆ ಜನರ ಹಿತವನ್ನು ಬಿಟ್ಟು ನೀವು ಒಂದ್ ತಿಳ್ಕೊಳ್ಳಿ. ಭಾಸ್ಕರ್ ರಾವ್ಜಿ, ಒಂದು ಮಾತು ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ಶಿವಕುಮಾರ್ ನಮ್ಮ ಅಧ್ಯಕ್ಷರಲ್ಲ ಅಂತ ಹೇಳೋ ಧೈರ್ಯ ಇವತ್ತಿನವರೆಗೆ ಮಾಡಿಲ್ಲ, ಯಾರೇ ಇರ್ಲಿ ಅವರು. ಅವರ ಅಧ್ಯಕ್ಷತೆಯನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ವಿರುದ್ಧ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಅಲ್ಲ, ಅವ್ರ ಜೊತೆಗೆ ನನ್ನ ಭಿನ್ನಾಭಿಪ್ರಾಯ ಅಂತ ಶಾಸಕನಾಗ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗ್ಲಿ ಹೇಳುವ ಧೈರ್ಯವನ್ನ ಇವತ್ತಿನವರೆಗೆ ಮಾಡಿಲ್ಲ. ಇದರ ಅರ್ಥ ಪಕ್ಷದ ಒಳಗಿನ ಶಿಸ್ತು ಅಥವಾ ಭಿನ್ನಾಭಿಪ್ರಾಯಗಳು ನೂರಾರಿರ್ಬಹುದು, ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ಲಿ. ಮೊನ್ನೆ ತಾನೇ ಪಕ್ಷದ ವೇದಿಕೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಬ್ಬರ ನಾಯಕರಿಗೂ ಬುದ್ಧಿ ಮಾತನ್ನ ಹೇಳುವ ಧೈರ್ಯವನ್ನು ತೋರಿದ್ರು. ಅದು ಬಹಳ ದೊಡ್ಡ ಭಿನ್ನಾಭಿಪ್ರಾಯ ಆಗ್ಲಿ ಅಥವಾ ಪಕ್ಷವನ್ನ ಒಡೆದು ಆಳ್ತಕ್ಕಂಥ ನೀತಿ ಆಗ್ಲಿ ಅಲ್ಲ. ಹಾಗೆ ಅಭಿಪ್ರಾಯ ವ್ಯಕ್ತಪಡಿಸೋದು ಒಂದು ಡೆಮಾಕ್ರೆಟಿಕ್ ಪಕ್ಷದ ಒಳಗಿರುವ ಬಹಳ ಮುಖ್ಯವಾದ ನೀತಿ. ಅದನ್ನ ಖರ್ಗೆ ಸಾಹೇಬರು ಮಾಡಿದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಪಕ್ಷದ ನಾಯಕರು ಅಂದ್ರೆ ರಾಜ್ಯದ ಅಧ್ಯಕ್ಷರ ವಿರುದ್ಧ ಮಾತೆತ್ತಿದ್ರೆ ನಾನು ಒಪ್ಪೋದಿಲ್ಲ, ಅವ್ರ ಅಧ್ಯಕ್ಷರಾಗಿರೋದನ್ನ ಇನ್ನು 3 ತಿಂಗಳಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಹೇಳೋ ಧೈರ್ಯ ತೋರುವ ಇತರೆ ನಾಯಕರು ಇದ್ದಾರೆ ಅಂದ್ರೆ ಯಾವ ರೀತಿಯ ಭಿನ್ನಾಭಿಪ್ರಾಯ ಇದು ಅಂತ ಅನ್ನೋದು ನನಗೆ ಬರ್ತದೆ.
ಇನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕು. ನಾವು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೇವೆ. 5 ಗ್ಯಾರಂಟಿಗಳನ್ನ ಯಾವ ತೊಂದರೆ ಇಲ್ಲದೆ ಜಾರಿ ಮಾಡಿದ್ದೇವೆ. ರಾಜ್ಯದ ಹಣಕಾಸಿಗೆ ತೊಂದರೆ ಆಗಿದೆ ಅಂತ ಬಹಳ ಜನ ಮಾತಾಡ್ತಿದ್ದಾರೆ. ಆದ್ರೆ ನಮ್ಮ ನಂಬಿಕೆ, ನಮ್ಮ ಮುಖ್ಯಮಂತ್ರಿಗಳ ನಂಬಿಕೆ, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿರೋದ್ರಿಂದ ಸುಮಾರು 1,65,000 ಜನರಿಗೆ 2,000 ರೂಪಾಯಿನ ಮನೆಗೆ ನೇರವಾಗಿ ಯಾವ ಭ್ರಷ್ಟಾಚಾರವೂ ಇಲ್ಲದೆ ತಲುಪ್ತಾ ಇದೆ. ಎಲೆಕ್ಟ್ರಿಸಿಟಿ ಭ್ರಷ್ಟಾಚಾರ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಬಳಸ್ತಿದ್ದಾರೆ. ಯುವನಿಧಿ ಯುವಕರ ಕೈಗೆ ತಲುಪ್ತಾ ಇದೆ. ನಾನು ಒಂದು ಮಾತನ್ನು ಹೇಳ್ತೀನಿ, ನಮ್ಮ ನಂಬಿಕೆ ಇದು ಗ್ಯಾರಂಟಿಗಳನ್ನ ಜಾರಿ ಮಾಡೋದು. ಬಿಜೆಪಿಯವರು ಪ್ರತಿದಿನ ಹೇಳೋದೇನು ಅಂದ್ರೆ, ಈ ಗ್ಯಾರಂಟಿಗಳಿಂದ ರಾಜ್ಯ ಸಂಪೂರ್ಣವಾಗಿ ದಿವಾಳಿಯಾಗಿದೆ, ಖಜಾನೆಯಲ್ಲಿ ದುಡ್ಡಿಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯ ನಡೀತಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ರಾಜ್ಯದ ಜನ ನೆಮ್ಮದಿಯಿಂದ ಇರೋದು ಯಾವಾಗ ಅಂದ್ರೆ ಅವರ ಖಾತೆಗೆ ಹಣ ಹೋದಾಗ, ಮಂತ್ರಿಗಳ ಖಾತೆಗೆ ಹಣ ಹೋದಾಗಲ್ಲ, ಶ್ರೀಮಂತರ ಮನೆಗೆ ಹಣ ಹೋದಾಗಲ್ಲ. ರಾಜ್ಯದ ಎಲ್ಲ ಬಡವರ ಮನೆಗೆ ಹಣ ಹೋಗಿದೆ, ಅನುಕೂಲ ಆಗಿದೆ, ಅನ್ನಭಾಗ್ಯ ಸಿಕ್ಕಿದೆ. ಅವರ ಅನ್ನಭಾಗ್ಯದ ಜೊತೆಗೆ 2,000 ರೂಪಾಯಿಯ ನೆರವು ಸಿಕ್ಕಿದೆ, ಆರ್ಥಿಕವಾದ ನೆರವು. 1 ಕೋಟಿ ಕುಟುಂಬಗಳು ಬಡತನದ ರೇಖೆಯಿಂದ ಮೇಲೆ ಬರುವ ಪ್ರಯತ್ನ ಮಾಡಿವೆ. ಇದಕ್ಕಿಂತಲೂ ಆಡಳಿತವನ್ನ ಯಾವ ಪಕ್ಷ ಯಾವ ದೇಶದಲ್ಲಿ ನಡೆಸೋದಕ್ಕೆ ಸಾಧ್ಯ? ಆದ್ರೆ ನಿಜ, ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡೋದ್ರಲ್ಲಿ ಇನ್ನೂ ಅಗತ್ಯ ಇದೆ. ಅದು ಆಗ್ಬೇಕಾಗಿದೆ ರಾಜ್ಯದಲ್ಲಿ. ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕೊಡುವ ರಾಜ್ಯ ಕರ್ನಾಟಕ. ಒಂದ್ ನಿಮಿಷ ಇನ್ನೂ ನಾವು ತೆರಿಗೆಗಳನ್ನ ಹಾಕೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರೆ ಸೋರಿಕೆ ಏನಾದ್ರೂ ಆಗ್ತಾ ಇದ್ರೆ ಆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಬೇಕು. ಅದಕ್ಕೆ ವಿರೋಧ ಪಕ್ಷಗಳು ನಮ್ಮ ಅಸೆಂಬ್ಲಿ ನಡೆಯುವಾಗ ಬಹಳ ಮುಖ್ಯವಾದ ಸಲಹೆಗಳನ್ನು ಕೊಡಬೇಕು. ಅದನ್ನು ಬಿಟ್ಟು ಹಗರಣಗಳನ್ನ, ಇಲ್ಲದೇ ಇರುವುದನ್ನ ಹಗರಣ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಮೂಡಾದಲ್ಲಿ ಸಿದ್ದರಾಮಯ್ಯನವರ ಗುಲಗಂಜಿಯಷ್ಟು ಪಾತ್ರ ಇಲ್ಲದೆ ಇರೋದನ್ನ ದಿನಬೆಳಿಗ್ಗೆ ಅವರನ್ನ ಕರೆದು ಹಿಂಸೆ ಕೊಡುವ ರಾಜಕಾರಣವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮೋದಿ ಅವರು ಕರ್ನಾಟಕವನ್ನ ಗುರಿಯಾಗಿಟ್ಕೊಂಡು ದೇಶ ತುಂಬಾ ಮಾತಾಡ್ತಿದ್ದಾರೆ. ಒಂದ್ ನಿಮಿಷ ಸರ್, ನೀವು ಹೇಳಿದ್ದು ತರ್ಕಬದ್ಧವಾಗಿದೆ. ಇಲ್ಲ, ಹೇಳಿ. ವಾಲ್ಮೀಕಿದು ನಾನು ಒಪ್ತೇನೆ, ವಾಲ್ಮೀಕಿದು ಹೇಳ್ತೇನೆ. ಶರೆ ಅಂಗಡಿ, ರೋಲ್ಸ್ ರಾಯ್ಸ್ ಕಾರು ಮತ್ತೆ ಬಟ್ಟೆಗಳು ಕೊಂಡ್ಕೊಂಡಿದ್ದೀರಾ ಸರ್ ದಲಿತರ ಹಣದಲ್ಲಿ. ಅದನ್ನ ಸಮರ್ಥನೆ ಮಾಡ್ಕೊಳ್ತೀರಾ ನೀವು? ನೋಡಿ, ವಾಲ್ಮೀಕಿ ಹಗರಣಕ್ಕೆ ತಮ್ಮ ಕೈಯಲ್ಲಿ ಮದ ಮಾತಾಡ್ತಾ ಇದೆ. ಇಲ್ಲ ಭಾಸ್ಕರ್ ರಾವ್ಜಿ ಸರ್, ಅಧಿಕಾರದ ಭಾಸ್ಕರ್ ರಾವ್ಜಿ ಒಂದು ಮಾತನ್ನು ಹೇಳ್ತೀನಿ. ವಾಲ್ಮೀಕಿ ನಿಗಮದ ಹಗರಣವನ್ನ ನಾನು ಯಾವ ಕಾರಣಕ್ಕೂ ಡಿಫೆಂಡ್ ಮಾಡೋದಿಲ್ಲ. ಅದಕ್ಕೆ ಯಾರ್ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಆಗ್ಬೇಕು. ಅದರ MD, ಅದರ ಅಧಿಕಾರಿಗಳು ಇವತ್ತು ಜೈಲಿನಲ್ಲಿದ್ದಾರೆ. ನಾವು ಅವರನ್ನ ರಕ್ಷಣೆ ಮಾಡೋದಿಲ್ಲ. ಕೋರ್ಟು, SIT ಏನ್ ಹೇಳ್ತದೆ ಅದಕ್ಕೆ ಬದ್ಧವಾಗಿದ್ದೇವೆ. ಅವರನ್ನು ಜೈಲ್ಗೆ ಹಾಕಿದ್ದೇವೆ, ಹಣವನ್ನ ರಿಕವರ್ ಮಾಡಿದ್ದೇವೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಹಗರಣ ಯಾವುದೇ ಸರ್ಕಾರದಲ್ಲಾದ್ರೆ ಡಿಫೆಂಡ್ ಮಾಡೋದಿಲ್ಲ. ಅದೇ ರೀತಿ ಕೋವಿಡ್ ನಲ್ಲಿ ಬಿಜೆಪಿ ಮಾಡಿರೋ ಹಗರಣವನ್ನು ಡಿಫೆಂಡ್ ಮಾಡಬಾರ್ದು. ಆ ಹಗರಣಗಳನ್ನ ಬೀದಿಗೆ ತಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ತರ ನೋಡ್ಕೋಬೇಕು ನಾವೆಲ್ಲ. ನಾವು ಸರ್ಕಾರಕ್ಕೆ ಹಾಗೆ ನಡ್ಕೋಬೇಕೇ ಹೊರತು ಹಗರಣವನ್ನ ಡಿಫೆಂಡ್ ಮಾಡೋದು ನನ್ನ ಉದ್ದೇಶ ಅಲ್ಲ, ನಾನು ಮಾಡೋದಿಲ್ಲ. ತಾವೇ ಶುರು ಮಾಡಿದ್ರಿ. ಇಲ್ಲ, ನಾನ್ ಮಾಡೋದಿಲ್ಲ, ಡಿಫೆಂಡ್ ಮಾಡೋದಿಲ್ಲ. ಆದ್ರೆ ಸಿದ್ದರಾಮಯ್ಯ ಮೇಲೆ ನಡೀತಿರೋ ಹಲ್ಲೆ ಇದೆಯಲ್ಲ, ಸಿದ್ದರಾಮಯ್ಯ ಅವರ ಮೇಲೆ ನಡೀತಿರುವ ಸುಳ್ಳಿನ ಹಲ್ಲೆ ಇದೆಯಲ್ಲ, ಆ ಸುಳ್ಳಿನ ಹಲ್ಲೆಯನ್ನ ಇಲ್ಲೂ ಖಂಡಿಸ್ತೇನೆ, ಹೊರಗಡೆ ಕೂಡ ಖಂಡಿಸ್ತೇನೆ. ಹಗರಣ ಸಬ್ಜೆಕ್ಟ್ ಇರಲಿಲ್ಲ. ಹನಿಫಾರ್ ಕೊಟ್ಟಿದ್ದು ಭಿನ್ನಾಭಿಪ್ರಾಯಗಳ ಬಗ್ಗೆ. ಭಿನ್ನಾಭಿಪ್ರಾಯದ ಮುಂದುವರಿಕೆನೆ ಹಗರಣ ಅಲ್ವಾ ಸರ್? ಭಿನ್ನಾಭಿಪ್ರಾಯದ ಮುಂದುವರಿಕೆನೆ ಈ ಹಗರಣ. ಇಲ್ಲ, ನೀವು ಹಗರಣ ಪ್ರಸ್ತಾಪ ಮಾಡಿದವರು, ನೀವು ಅದಕ್ಕೆ ಉತ್ತರ ಕೊಟ್ಟದ್ದು ನಾನು. ಒಂದ್ ನಿಮಿಷ ಆಯ್ತು. ಹೇಳಿ. ಅಪಕಾರಿ ಇತ್ಯಾದಿಗಳಲ್ಲಿ ಸೊ ಈಗ ಸಬ್ಜೆಕ್ಟ್ ಬೇರೆ ಆಗುತ್ತೆ ಬಹುಶಃ. ಇರ್ಲಿ ಭಾಸ್ಕರ್ ಅವರೇ, ಇಲ್ಲ ನಾನು ಮತ್ತೆ ಬೇರೆ ದಿವಸ ಮಾಡ್ತಾರೆ ಬಿಡಿ. ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಡ್ಲಿಕ್ಕೆ ಬಹಳ ಯಶಸ್ವಿಯಾಗಿ ಪ್ರಯತ್ನ ಮಾಡಿದ್ದಾರೆ. ಅದು ಅವರು ಬಹಳ ತರ್ಕಬದ್ಧವಾಗಿ ಕೂಡ ಉತ್ತರ ಕೊಟ್ಟಿದ್ದಾರೆ. ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಬೇರೆ ತರದ್ದಿದೆ. ಆದ್ರೆ ನಾನೊಂದು ಪ್ರಶ್ನೆ ಕೇಳಿದೆ ನಿಮಗೆ, ಹನುಮಂತ ಅವರೇ. ಇದು ನಾನು ಜಗನ್ಮೂರ್ತಿ ಅವರಿಗೆ ಬರ್ತೀನಿ, ನಾನು ನಿಮ್ಗೆ ಅವಕಾಶ ಕೊಡ್ಬೇಕು, ನಾನು ಬರ್ತೀನಿ.
ಈ ಸ್ಲೀಪರ್ ಸೆಲ್ ವಿಚಾರ ಬಂತಲ್ಲ, ನಿಮ್ಮ ಪಕ್ಷದೊಳಗೆ ಚರ್ಚೆ ಆಯ್ತಲ್ಲ. ಹೌದು. ನಾನು ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮುಖ್ಯ ಚರ್ಚೆಯ ಉದ್ದೇಶ ಅದು. ಈ ಅಂತಃಕಲಹ ಇದೆಯಲ್ಲ, ಈ ಒಳಬೇಗುದು ಇದೆಯಲ್ಲ ಎಲ್ಲ ಪಕ್ಷಗಳಲ್ಲಿ, ಯಾವುದೇ ಪಕ್ಷಕ್ಕೂ ವ್ಯತ್ಯಾಸ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತು ಜನಸಾಮಾನ್ಯರಿಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ನನ್ನ ಮುಖ್ಯ ಕಾಳಜಿ. ಅದು ಈ ಸ್ಲೀಪರ್ ಸೆಲ್ ಬಗ್ಗೆ ಏನ್ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಅಥವಾ ಹರಿಯಾಣ ಸೋಲಿಗೆ ಸಂಬಂಧಿಸಿ ಮಾತುಗಳು ಬಂತು ಕಾಂಗ್ರೆಸ್ ನಾಯಕರಿಂದಲೇ, ಅಥವಾ ಛತ್ತೀಸ್ಗಢದ ಪ್ರಶ್ನೆ ಬಂತು, ಛತ್ತೀಸ್ಗಢದಲ್ಲಿ ಸ್ವತಃ ಮುಖ್ಯಮಂತ್ರಿ ಅವರು ಹೇಳಿದ್ರು, ನನ್ನ ಪಕ್ಷದ ಒಳಗಡೆಯಿಂದಲೇ ಒಂದು ಸ್ಲೀಪರ್ ಸೆಲ್ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಇದು ಎಲ್ರಿಗೂ ಗೊತ್ತಿರುವಂತದ್ದು. ಕರ್ನಾಟಕದಲ್ಲಿಯೂ ಕೂಡ ಸರ್ ಕರ್ನಾಟಕದಲ್ಲಿಯೂ ಕೂಡ ಮಾಜಿ ಮುಖ್ಯಮಂತ್ರಿ ಅವರ ಮಗ ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಬೊಮ್ಮಾಯಿ ಅವರ ಒಳಗಡೆಯಿಂದ ಕುಯ್ಯೋದೆಲ್ಲ ನಾವು ಮಾಡಲ್ಲ ಸರ್. ನಾವು ಇದಕ್ಕೇನ್ ಹೇಳ್ತೀರಿ ಸರ್ ನೀವು? ಇದಕ್ಕೇನ್ ಹೇಳ್ತೀರಿ ಹನುಮಂತ ಅವರೇ? ಇದು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಕಾಂಗ್ರೆಸ್ಸಿನ ಒಳಗಡೆ ಬಿಜೆಪಿಯ ಮನಸ್ಥಿತಿಯವರು ಇದ್ದಾರೆ ಅನ್ನೋದು ಸತ್ಯ, ನಾನು ಕೂಡ ಒಪ್ತೇನೆ. ಬಿಜೆಪಿಯ ರಾಜಕೀಯ ನಿಲುವುಗಳಲ್ಲ, ತಮ್ಮ ರಾಜಕೀಯ ನಿಲುವುಗಳ ರಕ್ಷಣೆಗೋಸ್ಕರ ಬಿಜೆಪಿಯ ತತ್ವ ಸಿದ್ಧಾಂತಗಳಿಗೆ ಮೊರೆ ಹೋದವರು ಬಹಳ ಜನ ಇದ್ದಾರೆ. ಯಶಸ್ವಿಯಾಗಿಯೂ ಕಾಂಗ್ರೆಸ್ಸಿನ ಒಳಗಡೆ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅವರ ದನಿ ಯಾವತ್ತು ಮುಂಚೂಣಿಗೆ ಬಂದು ಅವರು ಪಕ್ಷವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುವ ಪ್ರಯತ್ನ ಮಾಡಿದ್ರೂ ಆಗಿಲ್ಲ. ಅದು ನಾವು ಬಹಳ ಸ್ಪಷ್ಟವಾಗಿದ್ದೇವೆ. ಧರ್ಮ ನಿರಪೇಕ್ಷತೆ ನಮ್ಮ ಪಕ್ಷದ ಮೂಲ ಸಿದ್ಧಾಂತ, ಅದರಿಂದ ಹಿಂದೆ ಹೋಗುವ ಪ್ರಶ್ನೆ ಇಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲ ಕಾಲದಲ್ಲಿ ಇದನ್ನು ಹೇಳ್ತಾ ಬಂದಿದ್ದಾರೆ. ರಾಜಕೀಯವಾಗಿ ನಾನು ತತ್ವಕ್ಕೆ ಬದ್ಧನಾಗಿರ್ತೇನೆ, ಅದಕ್ಕಾಗಿ ಜಾತಿ ಗಣತಿ ಪ್ರತಿಪಾದನೆ ಮಾಡ್ತಿದ್ದೇನೆ, ಅದಕ್ಕಾಗಿ ನಾವು ಅಲ್ಪಸಂಖ್ಯಾತರ ರಕ್ಷಣೆಗೆ ನಿಂತಿದ್ದೇವೆ, ಅದಕ್ಕಾಗಿ ನಾವು ಈ ದೇಶದ ಮೂಲ ಸಿದ್ಧಾಂತ ಬಹುತ್ವವನ್ನು ಬಿಟ್ಟು ಹೋಗೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇದಕ್ಕೆ ತದ್ವಿರುದ್ಧ ಅಭಿಪ್ರಾಯಗಳಿರುವವರು ಕೆಲವರು ಇದ್ದಾರೆ. ಉದಾಹರಣೆಗೆ ಹರಿಯಾಣದ ಸೋಲನ್ನು ಹೇಳಿದ್ರಿ ನೀವು. ಹರಿಯಾಣದ ಸೋಲು ಕಾಂಗ್ರೆಸ್ ನಾಯಕರ ಅತಿ ಆತ್ಮವಿಶ್ವಾಸದ ಕಾರಣದಿಂದಾಗಿ ಆದದ್ದು. ಅಲ್ಲಿ ಕೆಲವು ರಾಜ್ಯಗಳಲ್ಲಿ ಇದನ್ನ ಬಹಳ ಪತ್ರಿಕೆಯವರು ಬರೆದಿದ್ದಾರೆ, ಇಂಗ್ಲಿಷ್ ಪತ್ರಿಕೆಗಳಲ್ಲಿ ವಿಶೇಷವಾಗಿ ಬರೆದಿದ್ದಾರೆ. ಮಧ್ಯಪ್ರದೇಶ ನಾವು ಕಳೆದುಕೊಂಡದ್ದು ಒಬ್ಬ ನಾಯಕನ ಮೇಲೆ ನಾವೆಲ್ಲರೂ ಡಿಪೆಂಡ್ ಆದ ಕಾರಣದಿಂದಾಗಿ ಸೋತೆವು ಅಂತ ಹೇಳಿದ್ರು. ಹರಿಯಾಣದಲ್ಲಿ ಹರಿಯಾಣದಲ್ಲಿ ಆದದ್ದು ಹಾಗಲ್ಲ. ಅಲ್ಲಿರುವ ಗುಂಪುಗಳನ್ನ, ಒಂದು ಗುಂಪು ಇನ್ನೊಂದು ಗುಂಪನ್ನ ಮುಂಚೂಣಿಗೆ ಬರೋದಕ್ಕೆ ಬಿಡದಿರುವ ಕಾರಣದಿಂದ ಜನರಿಗೆ ಸಂದೇಶ ಹೋಗಿ ನಾವು ಸೋಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ನಾನು ಅದನ್ನ ನೇರವಾಗಿ ಹೇಳ್ತೀನಿ. ಶಲ್ಜಾ ಅವರನ್ನ ದಲಿತ ನಾಯಕಿ ಮುಖ್ಯಮಂತ್ರಿಯ ಕಂಟೆಂಡರ್ ಆಗ್ತಾರೆ ಅಂತ ಹೇಳಿ ಅವರನ್ನ ಕ್ಯಾಂಪೇನ್ಗೆ ಬರದೇ ಇರೋ ತರ ತಡೆದ ಶಕ್ತಿಗಳಿದೆಯಲ್ಲ, ಅದರ ಕಾರಣದಿಂದ ಸೋಲುಂಟಾಯ್ತು ಅನ್ನೋದು ಇವತ್ತೇನು ಸೀಕ್ರೆಟ್ ಆಗಿ ಉಳಿದಿಲ್ಲ. ಇದನ್ನ ಆಯಾ ರಾಜ್ಯಗಳ ನಾಯಕರ ನಡುವೆ ಇರುವ ಭಿನ್ನಾಭಿಪ್ರಾಯಗಳು ನಮ್ಮ ಪಕ್ಷದ ಸೋಲಿಗೆ ಕಾರಣವಾಗ್ತಿದೆಯೇ ಹೊರತು ನಮ್ಮ ರಾಷ್ಟ್ರೀಯ ನೀತಿಗಳು ಅಥವಾ ನೀತಿಯಲ್ಲಿ ನಮಗಿರುವ ನಂಬಿಕೆಗಳು ಯಾವತ್ತೂ ಬದಲಾವಣೆ ಆಗಿಲ್ಲ. ಬದಲಾವಣೆ ಆಗೋದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು, ಖರ್ಗೆಜಿಯವರು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ. ಒಂದ್ ನಿಮಿಷ, ಗಂಗಾಧರ್ ಅವ್ರ ನಡುವೆ ಏನೋ ಹೇಳಿಕ್ ಬಯಸಿದ್ರು, ಆದ್ರೆ ನೀವು ಹೇಳಿದ ನಂತರ ನಿಮ್ಗೊಂದು ಪ್ರಶ್ನೆ ಇದೆ ನಾನು ಇದಕ್ಕೆ ಸಂಬಂಧಿಸಿ. ಹೇಳಿ ಗಂಗಾಧರ ಮೂರ್ತಿ ಅವರು ಹೇಳಿ. ಸರ್, ಈಗ ಹನುಮಂತಯ್ಯನವರು ಭಾಸ್ಕರ್ ರಾವ್ ಅವರು ವಿರೋಧ ಪಕ್ಷದಲ್ಲಿದ್ದಂತ ಸಂದರ್ಭದಲ್ಲಿ ಒಗ್ಗಟ್ಟಿರುತ್ತೆ, ಆಡಳಿತ ಇರ್ತಕ್ಕಂಥ ಸಂದರ್ಭದಲ್ಲಿ ಒಗ್ಗಟ್ಟಿರಲ್ಲ ಅಂತ ಮಾತಾಡಿದ್ರು. ಈವನ್ ವಿರೋಧ ಪಕ್ಷವಾಗಿರ್ತಕ್ಕಂಥವ್ರು ಕೂಡ ಆ ಸರ್ಕಾರದ ನಡೆಗಳನ್ನ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ಡಿಫರೆನ್ಸ್ ಆಫ್ ಒಪಿನಿಯನ್ ಇರಬಾರ್ದು. ಉದಾಹರಣೆಗೆ ಜಿ.ಟಿ. ದೇವೇಗೌಡರು, ನಾವು ಸಿದ್ದರಾಮಯ್ಯನವರ ಮೂಢ ಹಗರಣವನ್ನ ತೆಗೆದಾಗ ಜಿ.ಟಿ. ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಸಮರ್ಥನೆ ಮಾಡುವಂತ ಕೆಲಸ ಮಾಡಬಾರ್ದು. ಒಂದು, ವಿಜೇಂದ್ರ ಅವರು ಮತ್ತೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಮೇಲೆ ಪ್ರತಿಭಟನೆಗಳು ಮತ್ತೊಂದು ಹೋರಾಟ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ವಿಜೇಂದ್ರ ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾ ಕೂರಬಾರ್ದು. ಆಗ ಆಡಳಿತ ಪಕ್ಷ ಇರ್ತಕ್ಕಂಥ ಕಾಂಗ್ರೆಸ್ಗೆ ನಾವು ದಾರಿ ಮಾಡ್ಕೊಟ್ಟಂಗೆ ಆಗತ್ತೆ. ಒಂದು. ಎರಡನೇದು, ಹಾಗಂತ ಕಾಂಗ್ರೆಸ್ನಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಿತ್ತಾಡೋದಿದೆಯಲ್ಲ, ಇಟ್ಸ್ ವೆರಿ 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 ಡೇಂಜರಸ್. ಯಾಕೆ ಅಂತ ಕೇಳಿ. ಈಗ ಅಧಿಕಾರ ಮುಖ್ಯಮಂತ್ರಿ ಪದವಿಗೆ ಏರ್ಬೇಕು ಅನ್ನೋದ್ರಲ್ಲಿ ಮೂರು ಜನ ಮುಂಚೂಣಿಯಲ್ಲಿದ್ರು. ಒಂದು ಸಿದ್ದರಾಮಯ್ಯನವರು, ಒಂದು ಖರ್ಗೆ ಅವರು, ಒಂದು ಡಿ.ಕೆ. ಶಿವಕುಮಾರ್ ಅವರು. ಸಿದ್ದರಾಮಯ್ಯನವ್ರಿಗೆ ಏನಿಸ್ತಿತ್ತು, ಪದೇ 2.5 ವರ್ಷ ಅದೇನೇನೋ ಇದೆ, ಅವ್ರು ಕಾಂಗ್ರೆಸ್ ಒಳಗಡೆ ಇದೆಯೋ ಸತ್ಯೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು, ಈಸ್ ಎ ಕ್ಲೀನ್ ಮ್ಯಾನ್. ಡಿ.ಕೆ. ಶಿವಕುಮಾರ್ಗೆ ಕೊಡ್ಬೇಕಾ ಬೇಡವಾ ಅಂತ ಚರ್ಚೆ ಬಂದಾಗ ಡಿ.ಕೆ. ಶಿವಕುಮಾರ್ CBI ಕುಣಿಕೆಯಲ್ಲಿದ್ದಾರೆ, ಇಡಿ ತನಿಖೆಯಲ್ಲಿದ್ದಾರೆ, ಅವರು ಯಾವಾಗ ಜೈಲ್ಗೆ ಹೋಗ್ತಾರೋ ಗೊತ್ತಿಲ್ಲ, ಏನಾಗ್ತದೋ ಗೊತ್ತಿಲ್ಲ ಅಂತ ಚರ್ಚೆಗಳು ಬಹಳ ನಡೀತಾ ಇತ್ತು.
ಆಗ ಡಿ ಕೆ ಶಿವಕುಮಾರ್ ಏನ್ ಯೋಚನೆ ಮಾಡಿದ್ರು, ಇದೇನ್ ನನ್ನೊಬ್ಬನ ಮೇಲೆ ಐತಾ ಇದೆಲ್ಲ ಅಲಿಗೇಷನ್ಗಳು, ಯಾರ ಮೇಲೆ ಯಾಕಿಲ್ಲ ಅಂತ ಹೇಳಿ ಫಸ್ಟ್ ಒಂದ್ ಮೂಡಾದೊಂದು ಆಚೆ ಬಿಡಿಸಿದ್ರು. ಮೂಡ ಆಚೆ ಬಂದ ತಕ್ಷಣ ಸಿದ್ದರಾಮಯ್ಯನವರು ಈಗ ಕಟ್ಟಿಗೆ ಸಿಕ್ಕಾಕೊಂಡ್ರು. ಸಿದ್ದರಾಮಯ್ಯನವರು ಈಗ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಿದ್ದರಾಮಯ್ಯನವರು 14 ಸೈಟ್ ಅನ್ನ ವಾಪಸ್ ಕೊಟ್ಟು ನಾವು ಮಾಡಿದ್ದು ತಪ್ಪು ಅಂತ ಒಪ್ಕೊಂಡಿದ್ದಾರೆ. ಈವನ್ ಹೈಕೋರ್ಟ್ ಕೂಡ ಜಜ್ಮೆಂಟ್ ಕೊಟ್ಟಿದೆ, ತನಿಖೆ ಆಗ್ಬೇಕಿದು, ಇದರಲ್ಲಿ ಇಂತಿಂತವ್ರ ಪಾತ್ರ ಇದೆ. ಆಗ ಸಿದ್ದರಾಮಯ್ಯನವರು ಒಂದ್ ಸ್ಟೆಪ್ ಡೌನ್ ಆದ್ರು. ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇಬ್ಬರೇ ಆಗ್ಬಿಟ್ರೆ ಖರ್ಗೆ ಅವ್ರು ಬಂದು ಎಲ್ಲಿ ಕುತ್ಕೊಂಡ್ಬಿಡ್ತಾರೋ. ಇಸ್ ಅ ಕ್ಲೀನ್ ಶೀಟು. ಖರ್ಗೆ ಅವರು ಸೀನಿಯರ್ ಮ್ಯಾನು, ಮತ್ತೆ ಅವ್ರನ್ನ CM ಮಾಡೋದು ಬಹಳ ಈಸಿ ಕೆಲಸ ಅಂತ ಏನಿತ್ತು ವಿಷಯ. ಎಂತ ದುರ್ದೈವ ಕಾಂಗ್ರೆಸ್ ನಾಯಕರದು ಅಂದ್ರೆ, ಖರ್ಗೆ ಅವ್ರ ಕುಟುಂಬದ ಮೇಲೂ ಅಂತಂದ್ರು ಆಚೆಗಡೆ ಅವರು ಪಾಪ ಸೈಟ್ನ ಸರೆಂಡರ್ ಮಾಡುವಂತ ಪರಿಸ್ಥಿತಿಗೆ ಬಂತು. ಕಾಂಗ್ರೆಸ್ ಹೇಗೆ ಅಂತಂದ್ರೆ ಸರ್, ತನ್ನ ಅಧಿಕಾರಕ್ಕೋಸ್ಕರ ಯಾವ ನಾಯಕನ ಬೇಕಾದ್ರೂ ಮುಳುಗ್ಸಕ್ ಹೋಗುತ್ತೆ, ಯಾವ ನಾಯಕನಾದ್ರೂ ಮುಗಿಸುತ್ತೆ. ಹನುಮಂತಯ್ಯನವರು ಬಹಳ ಅದ್ಭುತವಾಗಿ ಮೂಡ ಹಗರಣವನ್ನ ಡಿಫೆಂಡ್ ಮಾಡ್ಕೊಂತಿದ್ರು. ಮೂಡ ಹಗರಣ ನಿಮಗೆ ಮಾನ್ಯ ಹನುಮಂತಯ್ಯ ಸರ್ ಹೈಕೋರ್ಟ್ ಡಿಸಿಷನ್ ಕೊಟ್ಟಿದೆ ತನಿಖೆ ಆಗಬೇಕಿದು ಅಂತ. ತನಿಖೆ ಆಗ್ಬೇಕು, ಅದ್ರಲ್ಲಿ ಅನುಮಾನ ಇಲ್ಲ, ಅದ್ರ ಅನುಮಾನ ಇಲ್ಲ. ಆಗ್ಲಿ, ತನಿಖೆ ಆಗ್ಬೇಕು, ಆಗ್ಲಿ, ಪೂರ್ಣವಾಗ್ಲಿ. ಇಲ್ಲ, ನೀವೊಂದ್ ಪದ ಬಳಸಿದ್ರಿ, ಗುಲಗಂಜಿಯಷ್ಟು ಸತ್ಯ ಇಲ್ಲ ಅದ್ರಲ್ಲಿ ಅಂತ ಹೇಳಿದ್ರಿ. ಅಂದ್ರೆ ಹೈಕೋರ್ಟ್ ಅಲ್ಲ, ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ, ಬೇರೆ ವಿಚಾರ ನಾನು ಹೇಳಿಲ್ಲ. ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಗುಲಗಂಜಿಯಷ್ಟು ಸತ್ಯ ಇಲ್ಲ ಅನ್ನೋದು ಈಗಲೂ ಹೇಳ್ತೀನಿ. ಅದ್ರಲ್ಲಿ ಏನು ಐ ಡೋಂಟ್ ಗೋ ಬ್ಯಾಕ್. ಒಂದ್ ನಿಮಿಷ, ಹಂಗಂತ ಕೋರ್ಟ್ ಹೇಳಿರೋದು ತಪ್ಪು ಅಂತ ನಿಮ್ಮ ಅಭಿಪ್ರಾಯ? ಇಲ್ಲ ಇಲ್ಲ ಇಲ್ಲ, ಕೋರ್ಟ್ ತನಿಖೆ ಮಾಡ್ಬೇಕು ಅಂತ ಹೇಳಿದೆ. ಸಿದ್ದರಾಮಯ್ಯ ಅಪರಾಧಿ ಅಂತ ಹೇಳಿಲ್ಲ, ಕೋರ್ಟ್ ಆರೋಪಿ ಅಂತ ಹೇಳಿಲ್ಲ. ಕೋರ್ಟ್ ಇಲ್ಲ, ಲೆಟ್ ಅಸ್ ನಾಟ್ ಮಿಸ್ಗೈಡ್ ದಿ ಪಬ್ಲಿಕ್. ಕೇಳಿ ನಿಮಿಷ ಕೇಳಿ. ಕೋರ್ಟ್ ಅದರಲ್ಲಿ ಎಲ್ಲ ಪಾಯಿಂಟ್ ವೈಸ್ ನೋಟ್ ಮಾಡಿದೆ, ಯಾವ್ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವ್ರ ಮೇಲೆ ತನಿಖೆ ಆಗ್ಬೇಕು ಅಂತ, ಇಂಥ ತಪ್ಪುಗಳಾಗಿದಾವೆ ಅದಕ್ಕೆ ತನಿಖೆ ಆಗ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಗುಲಗಂಜಿ ಎಷ್ಟು ಸತ್ಯ ಇದೆಯಾ ಅಲ್ವಾ ಅಂತ ತೀರ್ಮಾನ ಮಾಡೋದು ನೀವು ನಾವಲ್ಲ, ಕೋರ್ಟ್. ತನಿಖೆ ನಡಿಬೇಕು, ಅದು ಹೇಳಿ ಕೋರ್ಟು. ಅಲ್ಲಿವರೆಗೂ ಕ್ಲೀನ್ ಚೀಟ್ ನೀವು ಕೊಡೋದ್ ಬೇಡ, ನಾನು ಕೊಡೋದ್ ಬೇಡ. ಒಂದು. ಎರಡನೇದು, ಅವರೇ ಒಪ್ಕೊಂಡಂಗೆ 62 ಕೋಟಿ ಕೊಟ್ರೆ 14 ಸೈಟ್ ವಾಪಸ್ ಕೊಡ್ತೀನಿ ಅಂತ ಹೇಳ್ದಂತ ಸಿದ್ದರಾಮಯ್ಯನವರು ಕೊನೆಗೆ ಯಾಕೆ ಸರೆಂಡರ್ ಮಾಡಿದ್ರು? ಈಗ ಇನ್ನೊಂದು ವಾದ ಮಾಡ್ತಿದ್ದೀರಿ, ಅದು ತಪ್ಪು ಸರಿ ಅಂತ ಅವರೇ ತೀರ್ಮಾನ ಮಾಡ್ಕೊಳ್ಳಿ. ನಾನು 62 ಕೋಟಿ ವರ್ತಿದ ಸೈಟ್ ಅನ್ನ ತಗೊಂಡಿದ್ ತಪ್ಪು ಅಂತ ಅವರೇ ಅಕ್ಸೆಪ್ಟ್ ಮಾಡ್ಕೊಂಡು ಹಂಗಾಯ್ತು ಈಗ ಅದು ಒಂದು. ಎರಡನೇದು, ನೀವು ವಾಲ್ಮೀಕಿ ಹಗರಣ ಹೇಳ್ತಾ ಇದ್ರಿ. ವಾಲ್ಮೀಕಿ ಹಗರಣದ ಎಲ್ಲ ಹಣನು ವಾಪಸ್ ಬಂದಿದೆ ಅಂತಂದ್ರಿ. ಅಂದ್ರೆ ಕದ್ದ ಹಣ ವಾಪಸ್ ಬಂದ ತಕ್ಷಣ ಅವ್ರನ್ನೆಲ್ಲ ಬಿಟ್ಬಿಡ್ಬೇಕಾ? ಖಂಡಿತ ಇಲ್ಲ, ವಾಪಸ್ ಬಂದಿಲ್ಲ. ಜೈಲಿನಲ್ಲಿದ್ದಾರೆ, ಆಮೇಲೆ ಜೈಲಿನಲ್ಲಿ ಪರ್ಮನೆಂಟ್ ಆಗಿರ್ಬೇಕು ಅಂತ ಹೇಳೋದು ನಾನು. ಅದಕ್ಕೆ ಕಾರಣಕರ್ತರಾದವರು ಜೈಲಿನಲ್ಲಿ ಇರ್ಬೇಕು, ಅವ್ರಿಗೆ ಶಿಕ್ಷೆ ಆಗ್ಬೇಕು, ನಾನೇ ಹೇಳ್ತಿದ್ದೀನಿ. ಅದು ತನಿಖೆಯಲ್ಲಿದೆ, ಶಿಕ್ಷೆ ಆಗ್ಲಿ. ಒಂದ್ ನಿಮಿಷ ಕೇಳಿ. ಕಾಂಗ್ರೆಸ್ ನಾಯಕರ ದ್ವಂದ್ವ ಹೇಳ್ಬಿಡ್ತೀನಿ ಕೇಳಿ. ನೀವು ನಾಗೇಂದ್ರ ಅವ್ರನ್ನ ಅರೆಸ್ಟೇ ಮಾಡ್ಲಿಲ್ಲ, ಇಡಿ ಬಂದು ಅರೆಸ್ಟ್ ಮಾಡದ ಮೇಲೆ ರಾಜೀನಾಮೆ ಪಡ್ಕೊಂಡ್ರಿ, ಆಯ್ತಾ? ಈಗ ಮೊನ್ನೆ ಮುಖ್ಯಮಂತ್ರಿ ನೀವ್ ಹೇಳ್ತೀರಿ ಜೈಲಲ್ಲಿ ಇರ್ಬೇಕು ಅವರು ಅಂತವ್ರೆಲ್ಲ ತಪ್ಪು ಮಾಡೋರು ಅಂತ ನೀವ್ ಹೇಳ್ತಿದ್ದೀರಿ. ಮೊನ್ನೆ ಮುಖ್ಯಮಂತ್ರಿಗಳು ಬಳ್ಳಾರಿ ಚುನಾವಣೆಯಲ್ಲಿ ಏನ್ ಹೇಳಿದ್ರು? ಸದ್ಯದಲ್ಲೇ ನಾಗೇಂದ್ರನ್ನ ನಾನು ಕ್ಯಾಬಿನೆಟ್ ತಗೊಂತೀನಿ ಅಂದ್ರು. ತಗೋಬೇಕಾ ಅವ್ರನ್ನ? ಅಲ್ಲ, ಅವರಿಗೆ ಬೇಲ್ ಸಿಕ್ಕಿದೆಯಲ್ಲ, ಕೋರ್ಟ್ ಬೇಲ್ ಕೊಟ್ಟಿದೆಯಲ್ಲ. ಕೋರ್ಟ್ ಬೇಲ್ ಕೊಟ್ಟಿರೋದು ಸರ್ಕಾರ ಅಲ್ಲ. ಒಂದ್ ನಿಮಿಷ ಬೇಲ್ ಕೊಟ್ಟಿರೋದು ಸರ್ಕಾರ ಅಲ್ಲ. ಅಲ್ಲಲ್ಲ, ಕೇಳಿ. ನೀವಾಗಿ ನೀವು ಆ ಅಪರಾಧ ಮಾಡಿರ್ತಕ್ಕಂಥವ್ರನ್ನ, ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರನ್ನ ಕ್ಯಾಬಿನೆಟ್ ಒಳಗಡೆ ತಗೊಂಡ್ರೆ ನಿಮ್ಮ SC ಸಮಾಜಕ್ಕೆ ಕರ್ನಾಟಕದ ಜನತೆಗೆ ಏನ್ ಮೆಸೇಜ್ ಕೊಡ್ತೀರಿ? ಅವನು ಕ್ಲೀನ್ ಚೀಟ್ ಇದ್ನಪ್ಪ, ಅದಕ್ಕೆ ಅವನು ಕೊಟ್ಟಿದೀವಿ ಅನ್ನೋ ಮೆಸೇಜ್ ನ ಪಾಸ್ ಮಾಡ್ತಿದ್ದೀರಿ. ಇರ್ಲಿ ಒಂದ್ ಕಡೆ. ಎರಡನೇದು, ಮೊನ್ನೆ ಹನುಮಂತಯ್ಯವರು ಒಪ್ಕೊಂತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಒಪ್ಕೊಳ್ಳಲ್ಲ ಅಂತ ಅನ್ಕೊಂತೀನಿ. ಈ ಗ್ಯಾರಂಟಿಗಳಿಗೋಸ್ಕರ SC ST SCTPS ಹಣವನ್ನ ವರ್ಗಾವಣೆ ಮಾಡ್ಕೊಂಡು ಇತರರಿಗೆ ಹಂಚಿದ್ರಲ್ಲ, ಇದು ನೀವು ಒಪ್ಪುವಂತ ಮಾತ? ಇತರರಿಗೆ ಹಂಚಿಲ್ಲ. ಇಲ್ಲ, ಇತರರಿಗೆ ಹಂಚಿಲ್ಲ, ದಲಿತರಿಗೆ ಹಂಚಿರೋ ಹಣ ಅದು. 11,000 ಕೋಟಿ SCP ಇಂದ ಟ್ರಾನ್ಸ್ಫರ್ ಆಗಿದೆ. ನಾವೆಲ್ಲ ಹೇಳಿದ್ದೀವಿ ಅದನ್ನ ಮಾಡಬಾರ್ದು, ಅದು ಅವ್ರ ಅಭಿವೃದ್ಧಿಗೆ ಬಳಸಬೇಕು ಅಂತ ಹೇಳಿದ್ದೀವಿ. ಮುಖ್ಯಮಂತ್ರಿಗೆ ಹೇಳಿದ್ದೀವಿ, ಸಮಾಜ ಕಲ್ಯಾಣ ಮಂತ್ರಿಗೂ ಹೇಳಿದ್ದೀವಿ. ನಮ್ಮ ಸರ್ಕಾರ ಹೇಳಿರೋದು ಈ ಹಣವನ್ನ ದಲಿತರಿಗೆ ಹಂಚಿಕೆ ಮಾಡೋದಕ್ಕೆ ಮಾತ್ರ ಬಳಸ್ತೇವೆ, ಇತರರಿಗೆ ಹಂಚಿ ಮಾಡೋದಕ್ಕೆ 1 ರೂಪಾಯಿ ಕೂಡ ಬಳಸೋದಿಲ್ಲ ಅಂತ ಹೇಳಿದ್ದಾರೆ. 11,500 ಕೋಟಿಯನ್ನ ಯಾವ ದಲಿತರಿಗೆ ಇಂಡಿವಿಜುವಲ್ ಮಾತ್ರ ಹಂಚಿದಿರಿ? ನಂಗೆ ಲೆಕ್ಕ ಕೊಡಿ ಸರ್. ಇಲ್ಲ, ಇಂಡಿವಿಜುವಲ್ ಒಟ್ಟು ದಲಿತರಿಗೆ, ಕರ್ನಾಟಕದಲ್ಲಿರುವ ದಲಿತ ಕುಟುಂಬಗಳಿಗೆ ಹಂಚಿಕೆ ಆಗಿರುವ ಹಣ 11,000 ಕೋಟಿ ಆಗಿದೆ. 11,000 ಕೋಟಿಗಿನ್ನೂ ಜಾಸ್ತಿ ಆಗಿದೆ. 11,000 ಕೋಟಿ ಅಲ್ಲ, ಅದಕ್ಕಿನ್ನೂ ಜಾಸ್ತಿ ಆಗಿದೆ.
ಜಾಸ್ತಿ ಆಗಿರುವ ಹಣ ಇದರಿಂದ ಬಳಕೆ ಮಾಡಲಾಗಿದೆ, ಅದರಲ್ಲೇ ಅನುಮಾನ ಇಲ್ಲ. ಒಂದ್ ನಿಮಿಷ ಭಾಸ್ಕರ್ ಒಂದ್ ನಿಮಿಷ ಕೊಟ್ಟಿರೋದು ಒಂದ್ ನಿಮಿಷ ಭಾಸ್ಕರ್ ಇವತ್ತು ಇಲ್ಲಿ ಕೂತ್ಕೊಂಡು ವಕ್ತಾರರಾಗಿ ಮಾತಾಡ್ತಿದ್ದಾರೆ. ಇಟ್ಸ್ ಅ ಫೈನ್, ಪಬ್ಲಿಕ್ ಅಲ್ಲಿ ಹಿಂಗೆ ಮಾತಾಡಬೇಕು. ಆದ್ರೆ ನಿಮ್ಮದೇ ವೇದಿಕೆಯಲ್ಲಿ ಬಹಳ ಜನ ನಿಮ್ಮ ಕಾಂಗ್ರೆಸ್ಸಿನ ದಲಿತ ನಾಯಕರು ಇದನ್ನ ವಿರೋಧ ಮಾಡಿ ಎಲ್ಲೆಲ್ಲಿ ಪ್ರತಿಭಟಿಸಿದೀರಿ ಒಳಗಡೆ, ಅದು ನಮ್ಗೆ ಗೊತ್ತಿದೆ. ಆದ್ರೆ ನೀವ್ ಇವತ್ತು ಪಾಪ ವಕ್ತಾರರಾಗಿ ಇದನ್ನ ಡಿಫೆಂಡ್ ಮಾಡ್ಬೇಕು, ಮಾಡ್ಕೊಳ್ಳಿ. SCTPS ಹಣನ ಅನ್ಯ ಭಾಗಗಳು ಒಂದೇ ಒಂದು ಇದಕ್ಕೂ ಬಳಸಬಾರ್ದು ಅಂತ ಕಾನೂನೇ ಇತ್ತು. ಅದ್ರಲ್ಲಿ ಒಂದ್ ಯಾವ್ದೋ ಒಂದು ಪಾಯಿಂಟ್ ಇಟ್ಕೊಂಡು ಇದನ್ನ ಬಳಸಕ್ ಕೊಟ್ಟಿದ್ದೀರಿ. ಅದು ನಿಮಗ್ ಸರಿ ಅನ್ಸಿದ್ರೆ ನಮ್ದೇನ್ ಅಭ್ಯಂತರ ಇಲ್ಲ. ಆದ್ರೆ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಗ್ಯಾರಂಟಿಗಳ ಬಗ್ಗೆ ಇನ್ನೊಂದ್ ದಿವಸ ಚರ್ಚೆ ಮಾಡೋಣ. ಅದು ಸೂಪರ್ ಇದೆಯೋ ಸೂಪರ್ ಇಲ್ವೋ ಅನ್ನೋದು ನೀವೇ ಶಾರ್ಟ್ಲಿ ಇನ್ನೊಂದ್ 2-3 ತಿಂಗಳಲ್ಲಿ ನೀವೇ ಹೇಳ್ತೀರಿ. ಇದು ಸೂಪರ್ ಇರ್ಲಿಲ್ಲ, ಅದಕ್ಕೆ ಒಂದೊಂದೇ ತೆಗಿತೀವಿ ಅಂತ ನೀವೇ ಹೇಳ್ತೀರಿ. ಅದು ಸದ್ಯದಲ್ಲೇ ಕಾಯೋಣ, ಅದೇನ್ ಬೇರೆ ವಿಚಾರ. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ನೀವು ಎಷ್ಟು ಗುಂಪುಗಳಾಗ್ತೀರಿ, ಅದರ ಪರಿಣಾಮ ನೇರವಾಗಿ ಜನತೆಯ ಮೇಲೆ ಬೀಳ್ತದೆ, ಆಡಳಿತ ಯಂತ್ರದ ಮೇಲೆ ಬೀಳ್ತದೆ. ಆಡಳಿತ ಯಂತ್ರದ ಮೇಲೆ ಬಿದ್ದಾಗ ಕರ್ನಾಟಕದ ಜನತೆಗೆ ಮೋಸ ಆಗ್ತದೆ. ಕರ್ನಾಟಕದ ಜನತೆಗೆ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳಕ್ಕಾಗಲ್ಲ. ಆ ಕಾರಣಕ್ಕೆ ನೀವ್ ಎಷ್ಟ್ ಜನ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ 3 ಮುಖ್ಯಮಂತ್ರಿ ಮಾಡಿರೋ ಪಾರ್ಟಿ ನಿಮ್ದು. 176 ಕೊಟ್ಟಾಗ ಬಿಜೆಪಿನವ್ರು 4-5 ಜನ ಮುಖ್ಯಮಂತ್ರಿ ಮಾಡವ್ರೆ ಸರ್. ಅದಕ್ಕೆ ನಾವ್ ಹೇಳೋದೇನು, 4-5 ಜನ ಮುಖ್ಯಮಂತ್ರಿ ಮಾಡವ್ರೆ. ನಿಮ್ಮಲ್ಲಿ ಮಾತ್ರ ಒಬ್ಬರನ್ನ ಬಿಟ್ಟು ಬೇರೆಯವ್ರನ್ನ ಮಾಡಲ್ಲ ನೀವು, ಅದು ಕ್ಲಿಯರ್. ಅಲ್ಲಲ್ಲ, ನೀವು ಕುಮಾರಸ್ವಾಮಿ ಅವ್ರನ್ನ ಬಿಟ್ಟು ಬೇರೆಯವರಿಗೆ ಮುಖ್ಯಮಂತ್ರಿ ಕನಸು ಬೀಳಂಗಿಲ್ಲ, ಅದು ಸರಿಯದು. ದಟ್ ಇಸ್ ರೈಟ್. ಬಟ್ ಬಿಜೆಪಿ ಅವರು 4 ಜನ ಮಾಡಿದ್ದಾರೆ, ನಮ್ ಕಣ್ಮುಂದೆ ಇದೆ ಅದು. ಒಂದೇ ನಿಮಿಷ. ದೇವರಾಜ್ ಹೇಳಿ ಗೊತ್ತಿದೆ ಈ ದೇಶಕ್ಕೆ, ವೀರೇಂದ್ರ ಪಾಟೀಲ್ ಹೆಂಗ್ ಇಳಿಸಿದ್ರಿ ಅಂತ ಗೊತ್ತಿದೆ. ಇಷ್ಟೆಲ್ಲ ಮಧ್ಯದಲ್ಲಿ ಈ ರಾಜ್ಯದಲ್ಲಿ ಇಷ್ಟು ವರ್ಷ ಅಧಿಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತಿಗೂ ಕೂಡ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡಕ್ ಆಗ್ತಿಲ್ಲ ನಿಮ್ ಕೈಲಿ. ಇದು ಕೂಡ ನಿಮ್ ಫೇಲ್ಯೂರ್. ಬೇರೆಯವ್ರು ಯಾರು ಮಾಡಿದ್ದಾರೆ ಸರ್? ಅಲ್ಲ, ಬೇರೆಯವ್ರು ಯಾರು ಮಾಡಿದ್ದಾರೆ? ಅಲ್ಲಲ್ಲ, ಇದು ಬೇರೆ ನೀವು ಮಾಡಿದ್ದೀರಾ, ಬಿಜೆಪಿ ಅವ್ರು ಮಾಡಿದ್ದಾರಾ? ಅದನ್ನ ಹೇಳ್ಬೇಕಲ್ಲ. ಖರ್ಗೆ ಅವ್ರನ್ನ ಇನ್ನೇನ್ ಮಾಡ್ತಾರೆ ಮುಖ್ಯಮಂತ್ರಿ ಅಂದಾಗ ಅವ್ರ ಮೇಲೆ ಅಲಿಗೇಷನ್ ತಂದು ಅವ್ರನ್ನು ಕಳಂಕರಾಗಿ ಮಾಡಿದ್ರು. ಇಲ್ಲ, ಈಗ್ಲೂ ಅವಕಾಶ ಇದೆ. ಮುಂದೆ ಬದಲಾವಣೆ ಆದ್ರೆ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಯಾಕೆ ಚಿಂತೆ ಮಾಡ್ತೀರಾ? ಚರ್ಚೆ ದಿಕ್ಕು ತಪ್ಪೋದು ಬೇಡ. ಒಂದ್ ನಿಮಿಷ ಗಂಗಾಧರ್, ಚರ್ಚೆ ದಿಕ್ಕು ತಪ್ಪೋದು ಬೇಡ. ನಾನು ಮುಖ್ಯ ಪ್ರಶ್ನೆಗೆ ಮತ್ತೆ ಬರ್ತೀನಿ. ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ ಮಾತುಕತೆದ್ದು. ಈ ಪಕ್ಷದ ಒಳಬೇಗುದಿಗೆ ಸಂಬಂಧಿಸಿ, ಯಾಕಂತ ಹೇಳಿದ್ರೆ ಭಾರತೀಯ ರಾಜಕೀಯದಲ್ಲಿ ಈ ಎಲ್ಲಾ ಪಕ್ಷಗಳು ಕೂಡ ತಮ್ಮ ಒಂದು ಬೇಸಿಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದನ್ನ ಕಳ್ಕೊಂಡಿವೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ನಮ್ಗೆ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಿಜೆಪಿ ಇತ್ತು. ಬಿಜೆಪಿ ಅಂದ್ರೆ ಶಿಸ್ತಿನ ಪಕ್ಷ ಅಂತ ಕಾಂಗ್ರೆಸ್ನವರೇ ಹೇಳ್ತಾ ಇದ್ರು, ಬಹಳ ಮೆಚ್ಕೊಳ್ತಾ ಇದ್ರು, ಬಹಿರಂಗವಾಗಿ ಮೆಚ್ಕೊಳ್ತಾ ಇದ್ರು. ಇಲ್ಲಪ್ಪ, ಶಿಸ್ತಿನ ಪಕ್ಷ ಅದು. ಇತ್ತೀಚೆಗೆ ಒಂದು 5 ವರ್ಷದ ಹಿಂದೆ ನೀವು ನೋಡಿದ್ರು ಕೂಡ ಈ ತರದ ಒಂದು ಮಾತಿತ್ತು. ಹೌದು. ಆದ್ರೆ ಏನಾಗಿದೆ ಈಗ, ಬಿಜೆಪಿದು ಕೂಡ ಪರಿಸ್ಥಿತಿ ಎಷ್ಟು ಒಳಬೇಗುದು ಎಷ್ಟು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಪ್ರಚಾರ ನಡೀತು. ಏನು ಇವತ್ತು ಚುನಾವಣೆ ನಡೆದಿದೆ, ಈ ಕಳೆದ ವಾರ ಏನು ಪ್ರಚಾರ ನಡೀತು, ಯೋಗಿ ಆದಿತ್ಯನಾಥ್ ಅವರು ಬಂದು ಭಾಷಣ ಮಾಡಿದ್ರಲ್ಲಿ, ನೀವು ಕಟೇಗೆ ತೋ ಭಟೇಂಗೆ, ಆಮೇಲೆ ಏಕ್ ಹೈ ತೋ ಸಬ್ ಹೈ ಅನ್ನುವಂಥದ್ದೆಲ್ಲ ಮಾತು ಬಂತಲ್ಲ. ಒಂದು ಪ್ರಧಾನಮಂತ್ರಿ ಅವರು ಕೂಡ ಹೇಳಿದ್ರು, ಯೋಗಿ ಕೂಡ ಹೇಳಿದ್ರು. ಯೋಗಿ ಅವರು ಹೇಳಿದ ಸ್ಟೇಟ್ಮೆಂಟ್ಗೆ ಬಿಜೆಪಿಯ ವರಿಷ್ಠ ನಾಯಕರೇ ಬಹಿರಂಗವಾಗಿ ಅಪಸ್ವರವನ್ನು ಎತ್ತಿದ್ರು, ಬಹಿರಂಗವಾಗಿ ಟೀಕೆಯನ್ನು ಮಾಡಿದ್ರು. ಅದು ನಿಮ್ಮ ಇವರಿರ್ಬೋದು, ಯಾರು ಕೇಂದ್ರ ಸಚಿವರಾಗಿರುವಂತಹ ಗಡ್ಕರಿ ಅವರಿರ್ಬೋದು, ಅಥವಾ ಮಹಾರಾಷ್ಟ್ರದ ಬಹಳ ದೊಡ್ಡ ನಾಯಕರಾಗಿರುವಂತಹ ಮುಂಡೆ ಅವರ ಮಗಳು, ಗೋಪಿನಾಥ್ ಮುಂಡೆ ಅವರ ಮಗಳು ಪಂಕಜಾ ಮುಂಡೆ ಅವರು ಹೇಳಿದ್ರು, ಬಹಳ ಬಹಿರಂಗವಾಗಿ ಹೇಳಿದ್ರು, ನಿಮ್ಮ ಉತ್ತರ ಭಾರತದಲ್ಲಿ ನೀವು ಏನು ಈ ಡಿವಿಸಿವ್ ಪಾಲಿಟಿಕ್ಸ್ ಅನ್ನ ಇಟ್ಕೊಂಡಿದ್ದೀರಿ, ಅದೆಲ್ಲ ಇಲ್ಲಿ ನಡೆಯಲ್ಲ. ಮಹಾರಾಷ್ಟ್ರದಲ್ಲಿ, ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ ನಡೆಯೋದಿಲ್ಲ. ಇದು ಈ ತರ ಮಾತಾಡಬಾರ್ದು ಅನ್ನೋಂಥ ಒಂದು ಮಾತನ್ನ ಹೇಳಿದ್ರು. ಅದು ಅಂದ್ರೆ ಪಕ್ಷ ಹೇಗಾಗಿದೆ ಅಂತ ಹೇಳಿದ್ರೆ, ಇವತ್ತು ಆ ಶಿಸ್ತು ಒಂದ್ ಸ್ವಲ್ಪನೂ ಉಳಿದಿಲ್ಲ. ಅದರಕ್ಕಿಂತ ದೊಡ್ಡ ಇದು ವಿದ್ಯಮಾನಗಳು ನಡೀತಾ ಇರೋದು ಕರ್ನಾಟಕದಲ್ಲಿ. ಯಾರು ಬಹಳ ದೊಡ್ಡ ನಾಯಕರು, ಪ್ರತಾಪ್ ಸಿಂಹ ಇದ್ರು ಆ ಸಭೆಯಲ್ಲಿ, ಕುಮಾರ್ ಬಂಗಾರಪ್ಪ ಅವರಿದ್ರು, ಆಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಅರವಿಂದ ಬಿಂಬಾವಳಿ ಅವರಿದ್ರು, ರಮೇಶ್ ಜಾರಕಿಹೊಳಿ ಅವರಿದ್ರು. ಏನು ಕಡಿಮೆ ಅವರಲ್ಲ, ಇಡೀ ಪಕ್ಷವನ್ನ ಅಧಿಕಾರಕ್ಕೆ ತರುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತವರೆಲ್ಲ ಅಲ್ಲಿದ್ರಲ್ಲಿ. ನೀವು ಹೇಳ್ತೀರಿ ಇಲ್ಲ ಆಂತರಿಕ ಭಿನ್ನಮತ ಇರಬೇಕು ಅಂತ ಹೇಳಿದ್ರೆ, ಆಂತರಿಕವಾಗಿ ಉಳಿದಿಲ್ಲ. ಇದು ನೇರವಾಗಿ ಹನುಮಂತ ಅವರು ಹೇಳಿದ ಹಾಗೆ ಪಕ್ಷದ ನಾಯಕರಿಗೆ ಸವಾಲು ಹಾಕುವಂತ ಒಂದು ವಿದ್ಯಮಾನ ನಡೀತಾ ಇದೆ.
ಪಕ್ಷದ ಅಧ್ಯಕ್ಷರಿಗೆ ಸವಾಲು ಹಾಕುವಂತ ವಿದ್ಯಮಾನ ನಡೀತಾ ಇದೆ. ಹೈಕಮಾಂಡ್ ಕೈ ಕಟ್ಟಿ ಕೂತ್ಕೊಂಡು ತಮಾಷೆ ನೋಡ್ತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಅನೀಫ್ ಜಿ, ಈಗ ನೀವು ಏನೇನು ಹೇಳಿದ್ರಲ್ಲ, ಇಟ್ ಈಸ್ ಅನ್ ಇಂಟರ್ನಲ್ ಪಾರ್ಟಿ ಇನ್ನು ಗಟ್ಟಿ ಆಗ್ತಾ ಇದೆ. ಇದರಿಂದ ಮೋರ್ ಅಂಡ್ ಮೋರ್ ಪೀಪಲ್ ಆರ್ ಕಮಿಂಗ್ ಟುಗೆದರ್ ಅಲ್ಲಿಗೆ ಅವ್ರವ್ರ ಕಡೆ ಇರ್ತಾ ಇದೆ. ಮತ್ತೆ ನೀವು ಕಾಂಗ್ರೆಸ್ನವರಿಗೆ ಹೇಗೆ ಹೇಳ್ತೀರಾ? ಅವರು ಹೇಳ್ತಾರೆ ಅದೇ ಉದ್ದೇಶವನ್ನು ಅದೇ ಕಾರಣವನ್ನು ಇಟ್ಕೊಂಡು ಟು ಕಮ್ ಟು ಪವರ್ ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಏನ್ ಅಭಿಪ್ರಾಯನೇ ವ್ಯಕ್ತ ಇವತ್ತಿನ ದಿನ ಯಾರ ಅಭಿಪ್ರಾಯ ವ್ಯಕ್ತಪಡ್ತಾರೆ ಇಟ್ ಬಹಿರಂಗ ಆಗೇ ಆಗತ್ತೆ ಅಲ್ಲಿಗೆ. ಸೊ ಅದರಿಂದ ಪಾರ್ಟಿ ಅಧಿಕಾರಕ್ಕೆ ಬಂದಾಗ್ಲೇ ನಾಲ್ವರು ಮುಖ್ಯಮಂತ್ರಿ ಆದ್ರಲ್ಲ, ಹನುಮಂತ ಅವರು ಹೇಳಿದ್ರಲ್ಲ, ಈಗ ತಗೋಬ ಆಲ್ ಪಾಲಿಟಿಕ್ಸ್ ಇಸ್ ಕೇವಲ ಇದು ಅವಕಾಶಗಳಕ್ಕೋಸ್ಕರ. ಅವಕಾಶ ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಮ್ಮಿ ಇರುತ್ತೆ. ಸೊ ಎಲ್ರಿಗೂ ಅವಕಾಶಗಳು ಬೇಕಾಗಿರುತ್ತೆ, ವೇದಿಕೆಗಳು ಬೇಕಾಗಿರುತ್ತೆ. ಯಾರು ಸಿಕ್ಕಿರಲ್ಲ ಅವ್ರ ಒಂದು ವೇದಿಕೆ ನಿರ್ಮಾಣ ಮಾಡಿ ಮಾತಾಡ್ತಾರೆ. ಬಟ್ ಪಕ್ಷದ ಪರವಾಗಿನೇ ಮಾತಾಡ್ತಾರೆ ಹೊರತು ಪಕ್ಷದ ವಿರೋಧವಾಗಿ. ವ್ಯಕ್ತಿಗಳು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಒಂದೇ ಒಂದ್ ಪಾರ್ಟಿ ಬಗ್ಗೆ ಒಂದೇ ಪ್ರಶ್ನೆ ನಂದು ಒಂದೇ ಪ್ರಶ್ನೆ ತಮಗೆ. ಒಂದ್ ಪ್ರಶ್ನೆ, ಇಷ್ಟೆಲ್ಲ ಚಟುವಟಿಕೆಯಿಂದ ಏನಾದ್ರೂ ಪಕ್ಷದ ಪರ್ಫಾರ್ಮೆನ್ಸ್ ಒಳಗೆ ಏನಾದ್ರು ಕಮ್ಮಿ ಆಗಿದ್ಯಾ? ಯಾವ ರೀತಿ ಸಿದ್ದರಾಮಯ್ಯವ್ರಿಗೆ ಸೈಟ್ಗಳು ವಾಪಸ್ ಮಾಡ್ಸಂಗ ಆಯ್ತು, ಅಲ್ಲಿಗೆ ಖರ್ಗೆ ಅವರಿಗೆ ಸೈಟ್ ವಾಪಸ್ ಕೊಟ್ಟಂಗ ಆಯ್ತು ಅಲ್ಲಿಗೆ. ಈಗ ತಾನೇ ಇವ್ರ ಹಗರಣಗಳೆಲ್ಲ ಒಂದ್ ಕಡಿವಾಣ ಹಾಕ್ದಂಗೆ ಆಗ್ತಾ ಇದೆ. ವಕ್ಫ್ದು ಇಷ್ಟೆಲ್ಲ ಅಂದ್ರೆ ವಿ ಆರ್ ಫಂಕ್ಷನಿಂಗ್ ಇನ್ ಎ ಡೈನಮಿಕ್ ಮ್ಯಾನರ್ ಅಂತ ನಿಮ್ಗೆ ಆನ್ ದ ಸರ್ಫೇಸ್ ಗೊತ್ತಾಯ್ತಲ್ಲ ನಿಮ್ಗೆ. ಮತ್ತೆ ಈಗ ಎಲ್ರು ಅವ್ರ ಕೆಲಸ ಮಾಡ್ತಾರೆ, ಜಾಸ್ತಿ ಜನ ಕೆಲಸ ಮಾಡ್ತಾ ಇದ್ದಾರೆ. ಭಾಸ್ಕರ್ ರಾವ್ ಅವ್ರಿಗೆ ಒಂದೇ ಮಾತು ಹೇಳ್ತೀನಿ. ಭಾಸ್ಕರ್ ರಾವ್ ಅವರು ಹೇಳಿದಾಗೆ ಪಕ್ಷದ ಅಧ್ಯಕ್ಷನನ್ನ ಚಾಲೆಂಜ್ ಮಾಡಿ ಸಾರ್ವಜನಿಕವಾಗಿ ನಿಂತ್ಕೊಂಡು ನಾನು ಇವರನ್ನ ಅಧ್ಯಕ್ಷನಾಗಿ ಒಪ್ಪೋದಿಲ್ಲ ಅನ್ನೋದು ಒಂದು ಡೆಮಾಕ್ರಸಿ ಮತ್ತು ಭಿನ್ನಾಭಿಪ್ರಾಯ ಅನ್ನೋದಾದ್ರೆ ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ಫುಲ್ ಟು ಭಾಸ್ಕರ್ ರಾವ್. ಇದನ್ನ ಅವ್ರು ಒಪ್ಪೋದಾದ್ರೆ ಅವ್ರ ಹೈಕಮಾಂಡ್ ನಮ್ಮ ಪಕ್ಷದಲ್ಲಿ 2-3 ಪವರ್ ಸೆಂಟರ್ಗಳು ಎದ್ದು ನಿಂತ್ಕೊಂಡು ಮಾತಾಡ್ತಾ ಇರೋದು ನಮ್ಮ ಪಕ್ಷವನ್ನ ಬಲಪಡಿಸ್ತಾ ಇದೆ ಅಂತ ಅವರು ಸರ್ಟಿಫೈ ಮಾಡಿಬಿಟ್ರೆ ವಿ ಆರ್ ಥ್ಯಾಂಕ್ಫುಲ್ ಟು ಬಿಜೆಪಿ. ಲೆಟ್ ಎವರಿಬಡಿ ಫಾಲೋ ಇಟ್. ಎಲ್ಲರೂ ಅದನ್ನ ಫಾಲೋ ಮಾಡ್ಲಿ, ನನ್ನ ಭಿನ್ನಾಭಿಪ್ರಾಯ ಇಲ್ಲ ಅದರಲ್ಲಿ. ಆದ್ರೆ ಇದರಿಂದ ಪಕ್ಷ ಬಲಗೊಳ್ಳುತ್ತಿದೆ ಅನ್ನುವ ಅಭಿಪ್ರಾಯ ಇದೆಯಲ್ಲ, ಇದನ್ನ ಒಪ್ಪಕ್ಕಾಗೋದಿಲ್ಲ. ನಾನು ಆವಾಗ್ಲೇ ಹೇಳಿದೆ, ಶಿವಕುಮಾರ್ ಅವರ ಜೊತೆಗೆ ಭಿನ್ನಾಭಿಪ್ರಾಯ ಇರೋರು ಬಹಳ ಜನ ಇದ್ದಾರೆ. ಆದ್ರೆ ಯಾರೂ ಶಿವಕುಮಾರ್ ಅವ್ರ ನಮ್ಮ ಅಧ್ಯಕ್ಷರಲ್ಲ ಅಂತ ಹೇಳುವ ಧೈರ್ಯ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಇಲ್ಲ, ಒಬ್ಬ ಮಂತ್ರಿಗೂ ಇಲ್ಲ. ದೇ ಕೆನಾಟ್ ಡೂ ಇಟ್. ನಾಳೆ ಬೆಳಗ್ಗೆ ಅವರನ್ನ ಆಚೆಗೆ ಹಾಕ್ತಿವಿ. ಆದ್ರೆ ಬಿಜೆಪಿಯಲ್ಲಿ ನೀವು ಮಾಡ್ತಿರೋದು ಸರಿ ನೋಡಿ. ಸಾರ್ವಜನಿಕವಾಗಿ ಭಾಸ್ಕರ್ ರಾವ್ ಅಂತ ಹಿರಿಯರು ನಮ್ಮ ನಾಯಕರು ಭಿನ್ನಾಭಿಪ್ರಾಯ ಇಟ್ಕೊಂಡು ಏನೇನ್ ಮಾಡ್ತಿದ್ದಾರೆ ಇದು ಸರಿಯಾಗಿದೆ, ಪಕ್ಷವನ್ನು ಬಲಪಡಿಸ್ತದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ಸ್ ಟು ಭಾಸ್ಕರ್ ರಾವ್. ಅವ್ರು ಇನ್ನೂ ಹೆಚ್ಚು ಜನ ಈ ತರದ ಉದ್ಭವ ಆಗ್ಲಿ ಅಂತ ಹೇಳಿ ನಾನಾದ್ರೂ ಈ ಸಂದರ್ಭದಲ್ಲಿ ಆಶಯ ಮಾಡ್ತೀನಿ. ಇನ್ನೊಂದಷ್ಟು ಗುಂಪುಗಳಾಗಿ ಅವರೆಲ್ಲ ಮಾತಾಡ್ಲಿ ಈ ರೀತಿ ಅಂತ ಹೇಳಿ ನಾನು ಖುಷಿಯಿಂದ ಹಂಚ್ಕೊಳ್ತೀನಿ. ಅಂಡ್ ನನ್ನ ಸಹಮತ ಇದೆ ಅವ್ರ ಮಾತಿಗೆ. ಇದು ಶುಭ ಹಾರೈಸೋದಲ್ಲ, ಅಶುಭ ಹಾರೈಸೋದು. ಇಲ್ಲ, ನಾನಂತೂ ಭಾಸ್ಕರ್ ಅವ್ರ ಶುಭ ಹಾರೈಸ್ತೀನಿ. ಇವ್ರದೊಂದು ಗುಂಪು ಶುರುವಾಗ್ಲಿ, ನಾಳೆ ಇವರು ಭಿನ್ನ ಮತ ಶುರು ಮಾಡ್ಲಿ. ಯಾಕೆ ಪಕ್ಷ ಬಲವಾಗ್ತದಲ್ಲ, ಬಲ ಆಗ್ಲಿ ಅಂತ. ನನಗೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೇಳ್ತಾ ಇದ್ದೀನಿ ನಾನು. ಆಯ್ತು, ಒಳಬೇಗುದಿ ಸಣ್ಣ ಮಟ್ಟದಲ್ಲಿ ಇರುತ್ತೆ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗುತ್ತೆ, ಹೊರಗೆ ಬರಲ್ಲ. ಯಾವುದೋ ಕೆಲವು ಸಂದರ್ಭಗಳಲ್ಲಿ ಬಹಿರಂಗವಾಗಿ ಇದ್ದೆ ಆ ತರದ್ದು. ಈ ಮಟ್ಟಕ್ಕೆ ಎಲ್ಲ ಪಕ್ಷಗಳಲ್ಲಿ ಯಾವ ಸಂದರ್ಭದಲ್ಲೂ ಕರ್ನಾಟಕದಲ್ಲಿ ನಡೆದಿರ್ಲಿಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಈಗ ನಾಳೆ ಆಯ್ತಪ್ಪ, ಬಿಜೆಪಿನಲ್ಲಿ ಈಗ ಸಿಟ್ಟಿಗೆದ್ದು ಒಂದು 10 ಮಂದಿ ಪ್ರಮುಖ ನಾಯಕರು ಪ್ರತ್ಯೇಕವಾಗಿ ಸಭೆ ಮಾಡಿ ಪ್ರತ್ಯೇಕ ಪ್ರತಿಭಟನೆಯನ್ನ ಮಾಡ್ತಾರೆ. ನಾಳೆ ನೀವು ಹೊಂದಾಣಿಕೆ ಆಗೋದೇ ಇಲ್ಲ ವಿಜಯೇಂದ್ರ ಅವ್ರ ಜೊತೆಗೆ ಅಂತ ಹೇಳಿ ಆದಂತ ಸಂದರ್ಭ ಬಂದ್ರೆ ಈ ಅಷ್ಟೂ ನಾಯಕರು ಕಾಂಗ್ರೆಸ್ಗೆ ಬರ್ತಾರೆ. ಹೌದಾ ಹನುಮಂತ ಅವರೇ? ಅವ್ರಿಗೆ ಬೇರೆ ದಾರಿಯಲ್ಲಿದೆ, ಸಾಧ್ಯತೆ ಇದೆಯಾ? ಈಗ ನಡೆದ ವಿದ್ಯಮಾನಗಳನ್ನು ನೋಡಿದ್ರೆ ಅವರು ಕಾಂಗ್ರೆಸ್ಗೆ ಬರಬೇಕು. ಜೆಡಿಎಸ್ ಕಂಡು ಹೋಗಕ್ ಸಾಧ್ಯ ಇಲ್ಲ, ಜೆಡಿಎಸ್ ಹೋಗಕ್ ಸಾಧ್ಯ ಇಲ್ಲ. ಅವ್ರಿಗೆ ಎಲ್ಲಿ ಗೆರೆ ಎಳಿಬೇಕು ಅಂತ ಕರೆಕ್ಟ್ ಆಗಿ ಗೊತ್ತಿದೆ, ಅಲ್ಲಿಗೆ ಎಲ್ಲಿ ತನಕ ಟಾಲರೇಟ್. ಇಟ್ ಇಸ್ ನಾಟ್ ದಟ್ ಹೈಕಮಾಂಡ್ ಇಸ್ ಹೆಲ್ಪ್ಲೆಸ್ ಅಂತ. ಹೈಕಮಾಂಡ್ is absolutely aware of all these things over there. Waiting for time. Whatever is going on, ಏನು ಇನ್ನು ಭಿನ್ನಾಭಿಪ್ರಾಯ ಮಟ್ಟದಲ್ಲೇ ಇದೆ. ಮಾತನಾಡ್ಬಿಟ್ರೆ ಎಲ್ಲ ಆಗೋದೆಲ್ಲ ಆಗೋಗ್ಬಿಡುತ್ತೆ ಅಂತ ಅಲ್ಲ. ಎಲ್ಲಿ ಗೆರೆ ಎಳಿಬೇಕು ಮೀಟಿಂಗ್ ಸರ್, ಬೇರೆ ಹೈಕಮಾಂಡ್ ಮೀಟಿಂಗ್ ಮಾಡ್ತಿದಾರಲ್ಲ ಸರ್, ಕಾಂಗ್ರೆಸ್ ಅಧ್ಯಕ್ಷರನ್ನ ಬಿಟ್ಟು ಬೇರೆ ಮೀಟಿಂಗ್ ಮಾಡ್ತಿದ್ದಾರೆ. ಅಧ್ಯಕ್ಷರ ವಿರುದ್ಧ ಕತ್ತಿ ಬೀಸ್ತಾ ಇದ್ದಾರೆ. ಅಧ್ಯಕ್ಷರ ವಿರುದ್ಧ ಯಾರು ಮಾತಾಡಕ್ ಶಕ್ತಿ ಇಲ್ವಲ್ಲ. ಹೈಕಮಾಂಡ್ ಏನ್ ಮಾಡ್ತಾ ಇದೆ? ನಮ್ಮ ನಿಮಿಷ ಗಂಗಾಧರ್, ನಾವು ನ್ಯಾಷನಲ್ ಪಾರ್ಟಿ ಒಳಗೆ ಎಷ್ಟೋ ಸರ್ತಿ ಬದಲಾವಣೆಗಳಾಗಿದೆ. ಇನ್ನು ವಿ ಹ್ಯಾವ್ ನಾಟ್ ಕಮ್ ಟು ದಟ್ ಸ್ಟೇಜ್. ದಿಸ್ ಮೀನ್ಸ್ ನಮ್ಮಲ್ಲಿ ಇನ್ನು ಲ್ಯಾಟಿಟ್ಯೂಡ್ ಜಾಸ್ತಿ ಇದೆ.
ಮಾತಾಡ್ಲಿ, Okay. ಅಂದ್ರೆ ಇನ್ನೊಂದ್ 5-6 ಗುಂಪುಗಳಾಗಿ ಆ ಸ್ಟೇಜ್ ಬಂದಾಗ ಆಕ್ಷನ್ ತಗೊಳ್ತಾರೆ ಸರ್. ಲೆಟ್ ದೆಮ್ ಡು ಇಟ್. ಮಾಡ್ತಾ ಇದೀವಲ್ಲ, ಒಂದ್ ನಿಮಿಷ ಗಂಗಾಧರ್, ಜವಾಬ್ದಾರಿಯುತವಾದ ಅಪೋಸಿಷನ್ ಪಾರ್ಟಿಗೆ ಏನ್ ಮಾಡ್ತಾ ಇಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ. ಮತ್ತೆ ಅದರಿಂದಾನೇ ಯಾವ ರೀತಿಯಾಗಿ ರೂಲಿಂಗ್ ಪಾರ್ಟಿಗೆ ಕಂಟ್ರೋಲ್ ಅಲ್ಲಿ ಇಟ್ಟಿದೀವಲ್ಲ, ಅದು ಚೆನ್ನಾಗಿ ನಡೀತಾ ಇದಲ್ಲ. ಯು ಜಡ್ಜ್ ಅವರ್ ಗಂಗಾಧರ್, ಪರ್ಫಾರ್ಮೆನ್ಸ್ ಜಡ್ಜ್ ಮಾಡಿ. ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ನೋಡಿ ಅವ್ರದ್ದು ಹೆಂಗಿದಂತ. ಪ್ರತಿದಿನ ಅಸಮರ್ಥರಾಗ್ತಾ ಇದ್ದಾರೆ, ಭಿನ್ನಾಭಿಪ್ರಾಯಗಳು ಕೆಳಗೆ. ನಾನು ಬಿಜೆಪಿ ಬೆಸ್ಟ್ ಅಂಡ್ ದ ಮೋಸ್ಟ್ ಎಫಿಷಿಯಂಟ್ ಮ್ಯಾನರ್. ಇದುವರೆಗೂ ಸರ್ ಹನುಮಂತಯ್ಯನವ್ರು ಏನ್ ಹೇಳಕ್ ಕೊಟ್ಟಿದ್ದಾರೆ ಅಂತಂದ್ರೆ, ಕಾಂಗ್ರೆಸ್ ನಲ್ಲಿ ಪಕ್ಷದ ಅಧ್ಯಕ್ಷರ ವಿರುದ್ಧ ಯಾರು ಸೊಲ್ಲೆತ್ತಾ ಇಲ್ಲ, ಯಾರು ಮಾತಾಡಿಲ್ಲ, ಯಾರು ನಮ್ಮ ಅಧ್ಯಕ್ಷರಲ್ಲ ಅಂತ ಹೇಳಿಲ್ಲ, ಆದ್ರೆ ಇಂಡೈರೆಕ್ಟ್ಲಿ ಈ ಅಧ್ಯಕ್ಷರನ್ನ ತೆಗೆದಾಕ್ಬೇಕು, ಅಧ್ಯಕ್ಷರದ ಅವಧಿ ಮುಗೀತು, 2 ಪವರ್ ಸೆಂಟರ್ ಇರಬಾರ್ದು ಅವ್ರ ಕೈಲಿ ಅಂತ ಮಾತಾಡಿದ ಕ್ಯಾಬಿನೆಟ್ ಮಂತ್ರಿಗಳು ಬಹಳ ಜನ ಇದ್ದಾರೆ. ಅದಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಪರಮೇಶ್ವರ್ ಅವರು, ಎಚ್ ಸಿ ಮಾದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು ದಿನ ಗುಪ್ತ ಸಭೆಗಳನ್ನ ನಡೆಸ್ತಾ ಇದ್ದಿದ್ದು ಕಣ್ಣಾರೆ ನೋಡಿದೀವಿ. ಅದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಅವರು, ಚಲರಾಯ್ ಸ್ವಾಮಿ ಅವರು, ಇವರೆಲ್ಲ ಸೇರಿ ಸಿದ್ದರಾಮಯ್ಯನವ್ರನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ ಅಂತ ಆದಿ ಬೀದಿಲಿ ಹೇಳಿದ್ದು ಆಗಿದೆ. ಆಲ್ರೆಡಿ ಒಂದ್ಸಲ ಡಿ ಕೆ ಶಿವಕುಮಾರ್ ಅವರು ವಾರ್ನ್ ಮಾಡುವ ಆಗಿದೆ. ಸಿದ್ದರಾಮಯ್ಯನವರು ನಾನೇನಯ್ಯ ಮಾಡ್ಲಿ ಅವ್ರು ಮಾತಾಡಿದ್ರೆ ಅಂತ ಹೇಳಿದ್ದು ಆಗಿದೆ. ಇದೆಲ್ಲವೂ ಪರಿಣಾಮ ಯಾವ್ದ್ರ ಮೇಲೆ ಬೀಳುತ್ತೆ ಅಂದ್ರೆ ಸರ್ಕಾರದ ಆಡಳಿತ ಯಂತ್ರದ ಮೇಲೆ ಬೀಳುತ್ತೆ. ಆ ಕಾರಣಕ್ಕೆ ನಾವು ಅಧಿಕಾರ ಇಲ್ಲದೆ ಇರೋ ವಿರೋಧ ಪಕ್ಷಗಳು ಕಿತ್ಲಾಡಿದ್ರು ಕೂಡ, ಜಗಳ ಆಡಿದ್ರು ಕೂಡ ಅದು 4 ಜನಕ್ಕೆ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಕೆಲಸ ಅಲ್ಲ. ಇಲ್ಲಿ ಕಾಂಪಿಟೇಷನ್ ಅಲ್ಲಿ ಲೂಟಿ ಆಗ್ತಾ ಇದೆ, ಕಾಂಪಿಟೇಷನ್ ಅಲ್ಲಿ ಅಧಿಕಾರಗಳ ದುರ್ಬಳಕೆ ಆಗ್ತಾ ಇದೆ, ಕಾಂಪಿಟೇಷನ್ ಅಲ್ಲಿ ಯಾವ್ಯಾವ ಚುನಾವಣೆಯಲ್ಲಿ ಏನೇನ್ ಮಾಡ್ಬೇಕು, ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅನ್ನೋ ತರ ಆಗ್ತಿದೆ. ಈಗ ಉದಾಹರಣೆಗೆ ಚನ್ನಪಟ್ಟಣ ಚುನಾವಣೆ, ಬೈ ಎಲೆಕ್ಷನ್ 3 ಚುನಾವಣೆಯಲ್ಲಿ ಖರ್ಗೆ ಅವ್ರನ್ನ ಕರೆದು ಭಾಷಣನೇ ಮಾಡಿಸ್ಲಿಲ್ಲ ಇವರು. ಇಲ್ಲ, ಉಪಚುನಾವಣೆಗೆ ನಮ್ಮ ಅಧ್ಯಕ್ಷರು ಬರಲ್ಲ. ಗಂಗಾಧರ ಮೂರ್ತಿ ಅವರ ಕ್ಲಾರಿಫಿಕೇಶನ್, ಉಪಚುನಾವಣೆಗಳಿಗೆ ರಾಷ್ಟ್ರೀಯ ಅಧ್ಯಕ್ಷರು ಬರೋದಿಲ್ಲ. ನಿಮ್ ಮಾಹಿತಿಗೆ ಹೇಳ್ತಿದ್ದೀನಿ, ಇಟ್ ಇಸ್ ನಾಟ್ ಆಕ್ಷೇಪಣೆ, ಮಾಹಿತಿಗೆ. ಅಲ್ಲಿಗೆ ಬಂದೆ, ಖರ್ಗೆ ವೈನಾಡ್ ಹೋಗಿರ್ಲಿಲ್ವಾ? ನಿಜ, ಅದು ಬೈ ಎಲೆಕ್ಷನ್ ಅಲ್ವಾ? ಅಲ್ಲಲ್ಲ, ವೈನಾಡ್ದು ಬೈ ಎಲೆಕ್ಷನ್, ಅದು ಪಾರ್ಲಿಮೆಂಟ್ ಬೈ ಎಲೆಕ್ಷನ್, ನಾಟ್ ಅಸೆಂಬ್ಲಿ ಬೈ ಎಲೆಕ್ಷನ್. ನಾವು ಪಾರಂಪರಿಕವಾಗಿ ನೆಹರು ಅವ್ರ ಕಾಲದಿಂದ ಪಾಲನೆ ಮಾಡಿರೋದು ಈ ಅಸೆಂಬ್ಲಿ ಬೈ ಎಲೆಕ್ಷನ್ ಗಳಿಗೆ ನಮ್ಮ ಅಧ್ಯಕ್ಷರು ಬರಲ್ಲ. ದಟ್ ಇಸ್ ಅ ಪಾಲಿಸಿ, ಅನ್ರಿಟನ್ ಪಾಲಿಸಿ. ಇಲ್ಲ, ನಾನು ಅದನ್ನ ಮಾಹಿತಿಗೆ ಹೇಳ್ತಿದ್ದೀನಿ ಅಷ್ಟೇ, ಫಾರ್ ಯುವರ್ ಇನ್ಫಾರ್ಮೇಶನ್. ನಾವು ಕೊನೆಯ ಹಂತದಲ್ಲಿದ್ದೀವಿ ಚರ್ಚೆದ್ದು. ಒಂದು ಏನು ಅಂತ ಹೇಳಿದ್ರೆ, ಈ ಚರ್ಚೆಯನ್ನ ಯಾಕೆ ಅಂದ್ರೆ ಸರ್ ಅನೀಫ್ ಸರ್ ಒಂದ್ ನಿಮಿಷ, ಎಲ್ಲ ಪಕ್ಷದಲ್ಲೂ ಬೇಗುದಿ ಇರೋದು ಸತ್ಯ, ಅದರಲ್ಲೇ ನೋ ಡೌಟ್. ಆದ್ರೆ ಆಡಳಿತ ಪಕ್ಷದಲ್ಲಿ ಬೇಗುದಿ ಇರಬಾರದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ವಿರೋಧ ಪಕ್ಷದಲ್ಲಿದ್ದಂತ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಯಾವ ಸಾರ್ವಜನಿಕರಿಗೂ ತೊಂದರೆ ಕೊಡುವಂತದ್ದಲ್ಲ. ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿ ಬೇಗುದಿಗೆಲ್ಲಿ ಬಿದ್ರೆ, ಒಳಜಗಳಗಳು ಸ್ಟಾರ್ಟ್ ಆದ್ರೆ ಆಡಳಿತ ಯಂತ್ರ ಕುಸಿಯುತ್ತೆ, ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ಈ ಭಿನ್ನಾಭಿಪ್ರಾಯಗಳು ಸಾರ್ವಜನಿಕವಾಗಿ ಇರಬಾರದು ಅಂತ ನಮ್ಮ ಅಭಿಪ್ರಾಯನೂ ಹೌದು, ನಿಮ್ಮ ಅಭಿಪ್ರಾಯನೂ ಹೌದು. ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿರೋದು ಅದೇ, ಖರ್ಗೆ ಅವ್ರ ಮನೆ ಹೇಳಿರೋದು ಅದೇ. ಒಬ್ರು ಗ್ಯಾರಂಟಿನ ತೆಗಿತೀವಿ ಅಂತೀರಿ, ಇನ್ನೊಬ್ರು ಇರುತ್ತೆ ಅಂತೀರಿ. ಇದನ್ನ ಸರಿಪಡಿಸ್ಕೊಂಡು ಹೋಗ್ರಪ್ಪ. ಮಹಾರಾಷ್ಟ್ರ ಚುನಾವಣೆ ಇದೆ, ಜಾರ್ಖಂಡ್ ಚುನಾವಣೆ ಇದೆ, ಎಲೆಕ್ಷನ್ ಇದೆ, ಸರಿಪಡಿಸ್ಕೊಂಡು ಹೋಗಿ ಅಂತ ನಿಮಗೆ ಬುದ್ಧಿವಾದ ಹೇಳಿರೋದು, ನಮಗಲ್ಲ. ಅಂದ್ರೆ ಕೊನೆಯದಾಗಿ ಈ ಚರ್ಚೆಯನ್ನ ನಾವು ಆರಂಭಿಸೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, 2 ತರದಲ್ಲಿ. ಒಂದು, ನಾವು ಸಾರ್ವಜನಿಕರಿಗೆ ಸಂಬಂಧಿಸಿ ನಾವೀಗ ಮಾತಾಡಿದ್ವಿ. ಈ ತರ ಆಡಳಿತ ಪಕ್ಷದಲ್ಲಿ ಅಪಸ್ವರಗಳು ಹೇಳೋದ್ರಿಂದ ಅಥವಾ ಈ ತರದ ಒಂದು ನಾಯಕತ್ವಕ್ಕೆ ಸಂಬಂಧಿಸಿದ ಹೋರಾಟ, ಹೊಡೆದಾಟಗಳು ಅಥವಾ ಗುದ್ದಾಟಗಳು, ಒಳಗುದ್ದಾಟಗಳು, ಒಳಬೇಗುದಿ ಜಾಸ್ತಿ ಆಗೋದ್ರಿಂದ ಆಡಳಿತದ ಮೇಲೆ ಪರಿಣಾಮ ಬೀರ್ತದೆ ಅನ್ನೋದು ಒಂದು. ಅದು ಆಡಳಿತ ಪಕ್ಷಕ್ಕೆ ಮಾತ್ರ ಅಲ್ಲ, ನನಗನ್ಸುತ್ತೆ ವಿರೋಧ ಪಕ್ಷದಲ್ಲಿಯೂ ಕೂಡ. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದ ಪರಿಣಾಮಕಾರಿಯಾಗಿ ಆಡಳಿತ ಪಕ್ಷವನ್ನು ಚೆಕ್ ಮಾಡಬೇಕಾದವರು, ವಿರೋಧ ಪಕ್ಷದವರು ಆಡಳಿತ ಪಕ್ಷದವರನ್ನು ಮೀರಿ ಒಳಗುದ್ದಾಟದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ಸಾರ್ವಜನಿಕರು ಬಯಸೋದಿಲ್ಲ. ಅದನ್ನ. ಎರಡನೇದು, ಬಹಳ ಮುಖ್ಯವಾಗಿ ಪಕ್ಷಗಳ ಕಾರ್ಯಕರ್ತರು. ಏನಾಗಿದೆ ಇವತ್ತು ಅಂತ ಹೇಳಿದ್ರೆ, ಯಾಕೆ ಈ ಚರ್ಚೆಯನ್ನು ಕೈಗೆತ್ಕೊಂಡಿದೀವಿ ಅಂತ ಹೇಳಿದ್ರೆ, ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ, ಯಾವ ಪಕ್ಷದಿಂದ ಯಾವ ಪಕ್ಷಕ್ಕಾದ್ರೂ ಹೋಗ್ಬೋದು, ಏನು ವ್ಯತ್ಯಾಸ ಇಲ್ಲ ಅಂತ ಜನರು ಆಡಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಇವತ್ತು.
ಚನ್ನಪಟ್ಟಣದ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನೋಡಿದ್ರು ಹಾಗೆ ಅನಿಸ್ತದೆ ನಮ್ಗೆ. ನಾಳೆ ಈಗ ಬಿಜೆಪಿಯ ಭಿನ್ನಮತಿಯರು ಇಷ್ಟು ಮಂದಿ ಈ ಕಡೆ ಬಂದ್ರೆ ಇಲ್ಲಿ ಕಾಂಗ್ರೆಸ್ನಿಂದ ಎಷ್ಟು ಮಂದಿ ಆ ಕಡೆಗೆ ಹೋಗ್ತಾರೆ ಅಥವಾ ಜೆಡಿಎಸ್ಗೆ ಹೋಗ್ತಾರೆ, ಹೇಳಿಕ್ಕಾಗಲ್ಲ. ಜೆಡಿಎಸ್ ಕೂಡ ಹೋಗ್ಬೋದು, ಬಿಜೆಪಿಗೆ ಹೋಗ್ಬೇಕು ಅಂತ ಹೇಳಿ ಏನಿಲ್ಲ. ಅಂದ್ರೆ ಜನಸಾಮಾನ್ಯರು ಒಂದು ಇಲೆಕ್ಷನ್ ಸಂದರ್ಭದಲ್ಲಿ ಬಹಳ ಗಂಭೀರವಾಗಿ ಕಾಳಜಿ ವಹಿಸಿಕೊಂಡು ಇದು ನಮ್ಮ ಪಕ್ಷ, ನಮ್ಮ ಪಕ್ಷಕ್ಕೊಂದು ಸಿದ್ಧಾಂತ ಇದೆ, ಇದಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಾರಲ್ಲ, ಕಾರ್ಯಕರ್ತರಿಗೂ ಕೂಡ ಇದು ಬಹಳ ದೊಡ್ಡ ಒಂದು ಹೊಡೆತ ಇದು. ಕಾರ್ಯಕರ್ತರು ಮಾತಾಡುವಾಗ ಹೇಳ್ತಾರೆ, ನಮ್ಮ ಜೊತೆ ಮಾತಾಡುವಾಗ ಹೇಳ್ತಾರೆ, ಪತ್ರಕರ್ತರ ಜೊತೆ ಮಾತಾಡುವಾಗ ಹೇಳ್ತಾರೆ, ಏನ್ ಸರ್ ನಮ್ಮ ಪಕ್ಷ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಹಾಗಾಗಿ ಈ ಒಳಬೇಗುದಿ ಸೈದ್ಧಾಂತಿಕ ವಿಷಯಗಳಿಗೆ ಸಂಬಂಧಿಸಿ ಇದ್ರೆ ಪರವಾಗಿಲ್ಲ. ಹೌದಪ್ಪ, ಸಿದ್ಧಾಂತಕ್ಕೆ ಸಂಬಂಧಿಸಿ ಪಕ್ಷಗಳು, ರಾಜಕೀಯ ಪಕ್ಷ ಅಂದ್ರೆ ರಾಜಕೀಯ ಸಿದ್ಧಾಂತ ಇರುತ್ತೆ, ಅದಕ್ಕೆ ಕಾರ್ಯಕ್ರಮಗಳಿರ್ತವೆ, ಕಾರ್ಯಕ್ರಮಗಳಿಗೆ ಸಂಬಂಧಿಸಿ ಇದ್ರೆ ಪರವಾಗಿಲ್ಲ. ಕಾರ್ಯಕ್ರಮ ಸರಿ ಇಲ್ಲ, ವಕ್ಫ್ ವಿಷಯದಲ್ಲಿ ಸಂಬಂಧಿಸಿ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಪಕ್ಷಪಾತ ಮಾಡ್ತಾ ಇದೆ ಅನ್ನುವಂತಹ ವಿಷಯವನ್ನೇ ಎತ್ಕೊಂಡು ಬಿಜೆಪಿ ಹೋರಾಟ ಮಾಡುವಾಗಲೂ ಅಲ್ಲೂ ಕೂಡ ಎರಡು ಬಣಗಳಾಗುವುದು ಅಂತ ಹೇಳಿದ್ರೆ ಇದು ಬಹುಶಃ ಸಾರ್ವಜನಿಕರು ಯಾರು ಒಂದು ಪ್ರಜಾಪ್ರಭುತ್ವಕ್ಕಂತೂ ಒಳ್ಳೆಯ ಲಕ್ಷಣ ಅಲ್ಲ ಇದು ಅಂತ ಹೇಳ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತ್ರಿವರ್ಣ ನ್ಯೂಸ್ ನ ಮೊದಲ ಚರ್ಚಾ ಕಾರ್ಯಕ್ರಮ ನೀವೆಲ್ಲರೂ ಬಂದಿದ್ದೀರಿ. ಹನುಮಂತಯ್ಯ ಅವರು, ಭಾಸ್ಕರ್ ರಾವ್ ಅವರು, ಗಂಗಾಧರ ಮೂರ್ತಿ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಚರ್ಚೆಯನ್ನ ನಡೆಸ್ಕೊಟ್ಟಿದ್ದೀರಿ. ನಿಮ್ಗೆಲ್ರಿಗೂ ಕೂಡ ತ್ರಿವರ್ಣ ನ್ಯೂಸ್ ನ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.